ಸ್ವಾಗತ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಯೂಟ್ಯೂಬ್ ಚಾನಲ್ಗೆ ಇವತ್ತು ವಿಶೇಷ ಅತಿಥಿಯಾಗಿ ಆಗಮಿಸಿರುವಂತಹ ಲತಿಕಾ ಭಟ್ ಮೇಡಮ್ ತಮ್ಮನ್ನು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಧನ್ಯವಾದ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಕಳೆದ ಅನೇಕ ವರ್ಷಗಳಿಂದ ಯೂಟ್ಯೂಬ್ ಚಾನಲನ್ನು ನಡೆಸಿಕೊಂಡು ಬರ್ತಿತ್ತು. ಅದರಲ್ಲಿ ಸಾಧಕರನ್ನು ಕರೆಸಿ ಇದೇ ವೇದಿಕೆಯಲ್ಲಿ ಮುಖಾಮುಖಿ ಕಾರ್ಯಕ್ರಮ, ಸಂವಾದ, ಸಂದರ್ಶನ ಅಂತ ನಾವೊಂದು ಪುಟ್ಟ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಮೊದಲ ಮಹಿಳೆ ತಾವು ಅಂತ ನನಗೆ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ತಮ್ಮನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಲತಿಕಾ ಭಟ್ ಯಾರು ಅಂತ ಯೋಚಿಸಿದಾಗ ನಮಗೆ ಮೈ ರೋಮಾಂಚನಗೊಳ್ತಾ ಇದೆ. ಯಾಕಂತ ಹೇಳಿದರೆ ಶಿರಸಿಯಲ್ಲಿ ಸುಯೋಗಾಶ್ರಮ ಎನ್ನುವಂತಹ ಒಂದು ವೃದ್ಧಾಶ್ರಮವನ್ನು ನಡೆಸುತ್ತಿರುವಂತಹ ದಿಟ್ಟ ಮಹಿಳೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಒಂದು ಎಲೆಕ್ಟ್ರಾನಿಕ್ನಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದು ಸಂಸ್ಕೃತದಲ್ಲಿ MA ಮಾರ್ಕೆಟಿಂಗ್, MBA ಪದವಿ ಗಳಿಸಿದಂತಹ ವಿದ್ಯಾವಂತೆಯಾಗಿದ್ದುಕೊಂಡು ಯಾವುದೋ ಕೆಲಸವನ್ನು ಮಾಡಿ ಕೈ ತುಂಬ ಸಂಬಳವನ್ನು ಗಳಿಸ್ಬೋದಾಗಿರುವ ಸಾಧ್ಯತೆಗಳು ಇದ್ದರೂ ಕೂಡ ಅವರ ಒಲವು ಸಮಾಜ ಸೇವೆಯತ್ತ ಇತ್ತು. ಸಣ್ಣದಾಗಿ ನಿರ್ಗತಿಕ ಮಕ್ಕಳಿಗೆ ಪಾಠ ಹೇಳಿಕೊಟ್ಟಾಗ ಸಿಕ್ಕಂತಹ ಆ ಅಂತರಂಗದ ಸುಖದ ಎದುರು ಬೇರೆಲ್ಲವೂ ಗೌಣವಾಗಿ ಕಂಡಿದ್ದವರಿಗೆ ಅನಂತರ ವೃದ್ಧಾಶ್ರಮ ತೆರೆದು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಲತಿಕಾ ಮೇಡಮ್ ಅವರನ್ನು ಮತ್ತೊಮ್ಮೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ, ಈ ಸಂದರ್ಶನವನ್ನು ನಡೆಸಿಕೊಡ್ಲಿಕ್ಕಿರುವವರು ನಮ್ಮ ವಿಭಾಗದ ಮುಖ್ಯಸ್ಥರು, ಹಿರಿಯ ಪ್ರಾಧ್ಯಾಪಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂಥ ಪ್ರೊಫೆಸರ್ JN ಉಪಾಧ್ಯಾಯ ಸರ್. ತಮಗೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ ಸರ್. ಕೆಲವು ಪ್ರಶ್ನೆಗಳನ್ನು ತಾವು ಕೇಳಬೇಕು, ನಾವು ಆ ಸಂವಾದದಲ್ಲಿ ಪಾಲ್ಗೊಳ್ತೇವೆ. ಮತ್ತೊಮ್ಮೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಎಲ್ಲರಿಗೆ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯ ದೇಶದ ಹಳೆಯ ವಿಶ್ವವಿದ್ಯಾಲಯ, ದೇಶದ ಮೊದಲ ವಿಶ್ವವಿದ್ಯಾಲಯ. ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗಕ್ಕೆ ಈಗ 48ರ ಸಂಭ್ರಮ. ಈ ಒಂದು ಸುವರ್ಣ ಸಂದರ್ಭದಲ್ಲಿ ನಮ್ಮೊಂದಿಗೆ ಇವತ್ತು ನಾಡಿನ ಹಿರಿಯ ಚೇತನ, ಧೀಮಂತ ಚೇತನ, ಸಮಾಜ ಸೇವೆಯಲ್ಲಿ ತಮ್ಮನ್ನು ಅದ್ದಿಕೊಂಡಿರುವಂತಹ ಲತಿಕಾ ಭಟ್ ಮೇಡಮ್ ಅವರಿದ್ದಾರೆ. ಅವರನ್ನು ಮತ್ತೊಮ್ಮೆ ಬಹಳ ಖುಷಿಯಿಂದ, ಸಂತೋಷದಿಂದ, ಅಭಿಮಾನದಿಂದ ಮುಂಬೈ ವಿಶ್ವವಿದ್ಯಾಲಯದ ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಅವರು ಪಂಪನಿಗೆ ಪ್ರಿಯವಾದಂತಹ ಬನವಾಸಿಯ ಸಮೀಪದ ಶಿರ್ಷಿಯಲ್ಲಿ ಸುಯೋಗಾಶ್ರಯ ಎನ್ನುವಂತಹ ಒಂದು ಮಹತ್ವದ ಸಂಸ್ಥೆಯನ್ನು ಸ್ಥಾಪಿಸಿ, ಒಂದು ರೀತಿಯಲ್ಲಿ ನಾವು ದೇವರನ್ನು ನೋಡಿಲ್ಲ, ನಾವ್ಯಾರೂ ನೋಡಿಲ್ಲ ಎಂದು ಅವರು ಒಂದು ರೀತಿಯಲ್ಲಿ ಈ ಜನಸೇವೆಯ ಮುಖಾಂತರವಾಗಿ ಜನಾರ್ದನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕಳೆದ ಅನೇಕ ವರ್ಷಗಳಿಂದ, ಈಗಾಗಲೇ ಪೂರ್ಣಿಮಾ ಶೆಟ್ಟಿಯವರು ಹೇಳಿ, ಅದನ್ನು ಅನಾಥಾಶ್ರಮ ಅಂತ ಕರಿಬೇಕೋ ವೃದ್ಧಾಶ್ರಮ ಅಂತ ಕರಿಬೇಕೋ ಗೊತ್ತಿಲ್ಲ ನನಗೆ, ಆದರೆ ಬಹಳ ವಿಶಿಷ್ಟವಾದಂತಹ ಒಂದು ರೀತಿಯಲ್ಲಿ ಜನಸಾಮಾನ್ಯರ ಕಷ್ಟಕ್ಕೆ, ನೋವಿಗೆ, ಕಣ್ಣೀರಿಗೆ ಒಂದು ಕಣ್ಣೀರನ್ನು ಒರೆಸುವಂಥ ಒಂದು ಸಾಂತ್ವನ ಕೇಂದ್ರವಾಗಿ ಮಹತ್ವದ ಕೆಲಸವನ್ನು ಯಾವುದೇ ಸದ್ದು ಗದ್ದಲವಿಲ್ಲದೆ ಲತಿಕಾ ಮೇಡಮ್ ಅವರು ಮಾಡ್ತಾ ಇರೋದು ನಾಡಿಗೆ ಮಾದರಿ. ಅಭಿಮಾನ ಪಡುವಂತಹ ಒಂದು ಕೆಲಸ ಸದ್ದಿಲ್ಲದೆ ಮಾಡ್ತಾ ಇದ್ದಾರೆ. ಕನ್ನಡಿಗರು, ನಮ್ಮ ದೇಶ ಎಲ್ಲವನ್ನು ಸರ್ಕಾರವೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಏನನ್ನಾದರೂ ಮಾಡ್ಬೋದು ಅನ್ನೋದಕ್ಕೆ ಲತಿಕಾ ಮೇಡಮ್ ಅವರು ನಮಗೆ ಮಾದರಿಯಾಗಿದ್ದಾರೆ. ಅವರ ಕೆಲವು ವಿಚಾರಗಳನ್ನು ಇವತ್ತು ನಾವು ನಾಡಿಗೆ ತಿಳಿಯಪಡಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಅವರೊಂದಿಗೆ ಮಾತುಕತೆ ಮಾಡೋದು ನಮಗೆ ಖುಷಿಯ ವಿಚಾರ. ಮೇಡಮ್, ನಿಮ್ಮ ಆರಂಭದ ದಿನಗಳು ಹೇಗಿತ್ತು? ನೀವು ವ್ಯಾಪಕವಾಗಿ ಓದಿನ ಹಿನ್ನೆಲೆಯಿಂದ ಬಂದವರು, ನಿಮ್ಮ ತಂದೆ ತಾಯಿ ಶಿಕ್ಷಕರಾಗಿ ಕೆಲಸವನ್ನು ಮಾಡಿದರು, ನಮ್ಮ ದೇಶದ ಒಂದು ಮಾದರಿ ಇದೆ, ಸಂಸ್ಕಾರ, ಒಂದು ಒಳ್ಳೆಯ ಸಂಸ್ಕಾರವನ್ನು ಪಡೆದು ಬಂದು ನೀವು ಈ ಒಂದು ಸಮಾಜ ಸೇವೆಯಲ್ಲಿ ತಮ್ಮನ್ನು ಅದ್ದಿಕೊಂಡವರು, ಅರ್ಪಿಸಿಕೊಂಡವರು. ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು? ಸರ್, ಮೊದಲನೇದಾಗಿ ನಮಗೆ ಧನ್ಯವಾದ. ಮತ್ತು ನನಗೆ ಈ ಮುಂಬೈ ವಿಶ್ವವಿದ್ಯಾಲಯದಂಥ ಒಂದು ದೊಡ್ಡ ಸಾಗರಕ್ಕೆ ನನ್ನನ್ನು ಇವತ್ತು ಆಹ್ವಾನಿಸಿದ್ದಕ್ಕೆ ತಮಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನೀವು ನನ್ನ ಬಗ್ಗೆ ಇವತ್ತು ಈಗ ಹೇಳ್ತಾ ನನ್ನ ಸಮಾಜ ಸೇವೆ ಮತ್ತು ನನ್ನ ಆಶ್ರಮ, ಅದ್ರ ಬಗ್ಗೆ ನಾನು ಎಷ್ಟು ಬೇಕಾದರೂ ಮಾತಾಡ್ಬೋದು. ಇವತ್ತು ನೀವು ನನ್ನನ್ನು ನನ್ನ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ. ನನಗೆ ಭಾಳ ಕಡಿಮೆ ನಾನು ನೆನಪು ಮಾಡ್ಕೊಳ್ಳೋದು ಬಾಲ್ಯವನ್ನು. ಆದರೆ ಇವತ್ತು ನೀವು ಕೇಳಿದಾಗ ಮತ್ತೆ ನಾನು ಈಗ ಬಾಲ್ಯಕ್ಕೆ ಹೋಗ್ಬೇಕು ಇಂಥ ಒಂದು ಸಂದರ್ಭ ಇದು. ಅತ್ಯಂತ ಸುಂದರವಾದಂಥ ಬಾಲ್ಯ ನಮ್ಮದು. ನಾವು 90ನೇ ಇಸವಿಯಲ್ಲಿ ಹುಟ್ಟಿದವರಿಗೆ
ನಾವು ಎಷ್ಟು ಚಂದವಾದಂಥ ಒಂದು ಬಾಲ್ಯವನ್ನು ನೋಡಿದ್ದೀವಿ ಅಂತಂದರೆ ಯಾವುದೇ ಕಷ್ಟಗಳಿಲ್ಲ. ತಂದೆ ತಾಯಿ, ಅಜ್ಜ ಅಜ್ಜಿ, ಆ ಒಂದು ವಾತ್ಸಲ್ಯ, ಆ ಒಂದು ಕೂಡು ಕುಟುಂಬ, ಆ ಒಂದು ಸುಂದರವಾದ ಬಾಲ್ಯ ನಮ್ಮಲ್ಲಿ ಮೊದಲನೇದಾಗಿ ನಮ್ಮನ್ನು ಏನೋ ಒಂದು ಮಾಡೋದಕ್ಕೆ ಸ್ಫೂರ್ತಿಯನ್ನು ಅಲ್ಲೇ ನಮಗೆ ಕೊಟ್ಟಿದೆ ಅಂತ ಈಗ ನಮ್ಗೆ ಅನ್ನಿಸ್ತಾ ಇದೆ. ನಾವೀಗ ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿ, ಬಾಲ್ಯದ ಒಂದು ಪ್ರಭಾವ ಅದ್ರ ಮೇಲೆ ಇದ್ದೇ ಇರುತ್ತೆ. ಈಗ ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿ ಅವರು ಸಮಾಜ ಸೇವಕರು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ, ಅವರು ಶಿಕ್ಷಕರಾಗಿದ್ದರು ಇಬ್ಬರು. ಆದರೆ ಅವರು ಮಾಡ್ತಾ ಇದ್ದಿದ್ದು ಸಮಾಜ ಸೇವೆನೇ. ಆವಾಗ ನಮ್ಮ ತಾಯಿ ಯಾರಿಗೋ ಮನೆಯಲ್ಲಿ ಊಟಕ್ಕಿಲ್ಲ ಅಂದರೆ ಅವರಿಗೆ ಅಕ್ಕಿಯನ್ನು ಹಿಂದ್ಗಡೆ ಬಾಗಿಲಿಂದ ಕೊಡೋದು. ಅಂದರೆ ಅವ್ರ ಕಷ್ಟವನ್ನು ಅವ್ರ ಹತ್ರ ನೋಡೋಕ್ಕಾಗ್ತಾ ಇರಲಿಲ್ಲ. ನಮ್ಮ ತಂದೆ ಕೂಡ ಯಾರೋ ಒಬ್ಬರು ಮನೆ ಕಳ್ಕೊಂಡ್ರು ಅಂದರೆ ಅವ್ರಿಗೆ ಮನೆ ಕೊಡಿಸೋ ಸಲುವಾಗಿ ಇವರು ಹೋರಾಟ ಮಾಡೋದು. ಶಿಕ್ಷಕರಾಗಿ ಅವ್ರ ಕೆಲಸ ಆಗಿರಲಿಲ್ಲ ಅದು, ಆದರೆ ಆ ಒಂದು ಸ್ವಭಾವ ಅವರಲ್ಲಿ ಇತ್ತು. ಇಬ್ಬರು ತಂದೆ ತಾಯಿಗಳಲ್ಲಿ ನೆರೆಹಾವಳಿಯಲ್ಲಿ ಮನೆ ಕಳ್ಕೊಂಡ ಅನೇಕರಿಗೆ ಮನೆಯನ್ನ ಕಟ್ಟಿಸಿಕೊಡ್ತಾ ತಾನು ಸ್ವತಃ ಹೋರಾಟ ಮಾಡಿ ಅವರ ಪಾಲಿಗೆ ನೀವೇ ದೇವರಾಗಿ ಆ ಕೊನೆಯ ದಿನಗಳಲ್ಲಿ ಒಂದು ಮೋಕ್ಷದ ಹಾದಿಯಲ್ಲಿ ನೀವು ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದೀರೋ ಅಂತ ನನಗೊಂದು ಅವಕಾಶ ಕೊಟ್ಟಿದಾರಲ್ಲ ಸರ್ ಅವರು ಆ ಸೇವೆಗೆ. ಹೇಗೆ ಮೇಡಮ್ ಅದು? ನನ್ನ 40ನೇ ವರ್ಷದ ಹುಟ್ಟಹಬ್ಬದ ದಿವಸನೇ, ಅದೇ ದಿವಸ ನಾನು ತಗೊಂಡಿದ್ದ ನಿರ್ಧಾರ ಇದು. ನಾವೇ 3 ಜನ ನಮ್ಮ ಮನೆಯಲ್ಲೇ ನಾವು ಕೂತ್ಕೊಂಡು ಒಂದು ನಿರ್ಧಾರ ತಗೊಂಡಿದ್ದು. ಅವತ್ತು ರಾತ್ರಿ 12 ಗಂಟೆಗೆ, ಆಗಸ್ಟ್ 14 ರಾತ್ರಿ 12 ಗಂಟೆಗೆ ತಗೊಂಡಂಥ ನಿರ್ಧಾರ ಇದು. ಏನೋ ಒಂದು ಮಾಡಬೇಕು, ಸಾಕು, ಇವತ್ತಿಂದ ನಂದು ಸ್ವಾರ್ಥ ಜೀವನ ಸಾಕು, ಸಮಾಜಕ್ಕೆ ಏನೋ ಒಂದು ಮಾಡಬೇಕು ಅಂದಾಗ ನಮ್ಮ ಮನೆಯವರು ತಕ್ಷಣ ಅದೇ ಜಾಗದಲ್ಲಿ ಒಪ್ಪಿಗೆ ಸೂಚಿಸ್ಬಿಟ್ರು. ನೀನೇನು ಮಾಡ್ತೀಯಾ ಅದಕ್ಕೆ ನನ್ನ ಸಪೋರ್ಟ್ ಇದೆ ಅಂಥೇಳಿ. ಮಕ್ಕಳು ಒಂದ್ಸಲ ಕಂಗಾಲಾದ್ರು, ಬಹುಶಃ ಇವಳು ಏನೋ ಅಂತ ಹೇಳ್ತಾ ಇದ್ದಾಳೆ, ಒಂದು ಸ್ವಲ್ಪ ದಿವಸ ಮಾಡ್ಬೇಕು ಅಂದರೆ ಏನೋ ಒಂದು ಬೇಜಾರಾಗಿರ್ಬೋದು, ಆ ಥರ ಏನೋ ಅಂತ ತಿಳ್ಕೊಂಡು ಅವ್ರೇನು ತಟಸ್ಥವಾಗಿದ್ರು. ಆದರೆ ಅದ್ರ ನಂತರ ನಾನು ಅವತ್ತು ತಗೊಂಡಿದ್ದ ನಿರ್ಧಾರ, ಅದೇನೋ ಹೇಳ್ತಾರಲ್ಲ, ಅದು ತಥಾಸ್ತು ಅಂತ ಹೇಳ್ತಾನೆ ದೇವರು, ನಾವು ಒಳ್ಳೆ ಮಾತಾಡ್ಬೇಕು ಯಾವಾಗಲೂ ಅಂತ. ಅವತ್ತು ನಾನು ಹೇಳಿದ್ದಕ್ಕೆ ಪರಮಾತ್ಮ ಎಷ್ಟು ಸಲ ತಥಾಸ್ತು ಅಂದಿದ್ದಾನೋ ಗೊತ್ತಿಲ್ಲ, ಅದೇ ನಂದು ಒಂಥರ ಗಟ್ಟಿ ಆಗ್ಬಿಡ್ತು ಆ ಜೀವನ. ಅದ್ರ ನಂತರ ನಾನು ಮಾರನೇ ದಿವಸನೇ ನಾನು ಮಾಡ್ತಾ ಇದ್ದಿದ್ದ ಕೆಲಸಕ್ಕೆ ನಾನು ರಿಸೈನ್ ಮಾಡಿದೆ. ನಾನು ಒಂದು ಕಾಲೇಜಲ್ಲಿ ನಾನು ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಧಾರವಾಡದಲ್ಲಿ ಆ ಟೈಮಲ್ಲಿ. ಹಾಗಾಗಿ ಮಾರನೇ ದಿವಸನೇ ನಾನು ರಿಸೈನ್ ಮಾಡಿದೆ, ಮತ್ತು ಈ ಕೆಲಸಕ್ಕೆ ಬಂದೆ. ಆವತ್ತಿನ ದಿವಸ ಏನು ಮಾಡಬೇಕು ಅಂತ ಸ್ಪಷ್ಟ ಇರಲಿಲ್ಲ, ಆದರೆ ಅವತ್ತು ತಗೊಂಡಿದ್ದ ನಿರ್ಧಾರ ಮುಂದೆ ಅದೇ ಒಂದು ನನ್ನ ಜೀವನನೇ ಆಗ್ಬಿಡ್ತು. ಅಲ್ಲ, ಇಂಥ ಒಂದು ವೃದ್ಧಾಶ್ರಮವನ್ನೇ ಆರಂಭ ಮಾಡಬೇಕು ಅಂತ ಹೇಗೆ ಅನಿಸಿತು? ನಾನು ಕೆಲವಷ್ಟು ಕೂಲಿಕಾರರು ಮಕ್ಕಳಿಗೆ ನಾನು ಪಾಠ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ, ಅದೇ ಜಾಗಕ್ಕೆ ಹೋಗಿ. ಅಂದರೆ ಅವರು ಬೇರೆ ಬೇರೆ ಒಂದು ಪ್ರದೇಶಕ್ಕೆ ತಂದೆ ತಾಯಿಗಳ ಜೊತೆಗೆ ಹೋಗ್ತಾ ಇರ್ತಾರೆ. ಒಂದ್ ಕಡೆ ಕೆಲಸ ಮುಗಿತು ಅಂದ್ರೆ ಇನ್ನೊಂದು ಊರಿಗೆ ಸಂಚಾರ, ಅಲೆಮಾರಿಗಳ ತರ ಇರ್ತಾರೆ. ಅವ್ರು ಯಾವ್ದು ಶಾಲೆ ಸೇರ್ಕೊಂಡಿರೋದಿಲ್ಲ. ನಾನು ಅವ್ರಿಗೆ ಕಲ್ಸೋದಕ್ಕೆ ಅಂತ ಕೆಲವಷ್ಟು ದಿವಸ ಹೋಗ್ತಾ ಇದ್ದೆ. ಅಲ್ಲಿ ಹೋದಾಗ ಅಲ್ಲಿ ಇರೋ ಜನ ನಮ್ಮ ಹತ್ರ ಹೇಳ್ತಾ ಇದ್ರು, ಅಲ್ಲಿ ಕೆಲಸ ಮಾಡೋ ಕೂಲಿಕಾರರು ನಮ್ಮ ಹತ್ರ ಹೇಳ್ತಾ ಇದ್ರು, ಮೇಡಮ್ ಹಿಂಗೆ ನಮ್ಮ ಜೊತೆಗೆ ಒಂದು 4-5 ಜನ ವಯಸ್ಸಾದವ್ರು ಇದ್ದಾರೆ, ಇವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಯಾರೂ ಇಲ್ಲ, ಅವರಿಗೆ ವಯಸ್ಸಾಗಿದೆ, ನಮಗೆ ಭಾರ, ಅವರು ನಮ್ಮ ದುಡಿಮೆಯಲ್ಲಿ ಅವ್ರನ್ನ ಸಾಕ್ತಾ ಇದ್ದೇವೆ ನಾವು, ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಿತ್ತಲ್ಲ ಅಂತ ನಾನು ಏನು ಮಾಡಿದೆ, ಅವ್ರನ್ನ ಒಂದು ಹಣ ಕೊಟ್ಟಿರುವಂಥ ವೃದ್ಧಾಶ್ರಮಕ್ಕೆ ಸೇರಿಸಿದೆ. ಆದರೆ ಅದು ನನಗೆ ಭಾಳ ಭಾರ ಆಗ್ಲಿಕ್ಕೆ ಶುರುವಾಯಿತು. ನನ್ನ ಹತ್ರ ಅದು ನಿಂಗ್ಲಿಲ್ಲ ಕೆಲಸ. ಮತ್ತು ಅವ್ರನ್ನ ತುಂಬ ಕೀಳಾಗಿ ನೋಡ್ತಾ ಇದ್ರು ಆಶ್ರಮದಲ್ಲಿ. ಹಣ ತಗೊಂಡು ಅವ್ರನ್ನ ಕೀಳಾಗಿ ನೋಡ್ತಾ ಇದ್ರು. ಆವಾಗ ನನಗೆ ಒಂದು ಡಬಲ್ ಬೆಡ್ರೂಮ್ ಮನೆ ಅಲ್ಲೇ ತಗೊಂಡು ನಾನು ವೃದ್ಧಾಶ್ರಮ ಶುರು ಮಾಡಿದ್ದೆ. ಆರಂಭವಾದ ಧಾರವಾಡದಲ್ಲಿ ಸರ್. ಹೌದು, ಧಾರವಾಡದಲ್ಲಿ. ಅವಾಗ ನಮ್ಮ ಮನೆಯವರು ಧಾರವಾಡದಲ್ಲೇ ಕೆಲಸ ಮಾಡ್ತಾ ಇದ್ರು, ನಾನು ಅಲ್ಲೇ ನೌಕರಿ ಮಾಡ್ತಾ ಇದ್ದೆ. ಹಾಗಾಗಿ ಅಲ್ಲೇ ಶುರುವಾಗಿದ್ದು ಇದು. ಅಲ್ಲಿ ನಾನು ಮನೆಯಿಂದಾನೇ ಅಡುಗೆ ಮಾಡಿ ಅವರಿಗೆ ಕ್ಯಾರಿಯರಲ್ಲಿ ಊಟ ತೊಗೊಂಡು ಹೋಗ್ಕೊಡೋದು, ಅವ್ರ ಜೊತೆನೇ ಇಡೀ ದಿವಸ ಇರೋದು, ಸಾಯಂಕಾಲ ಮತ್ತೆ ವಾಪಸ್ಸು ಮನೆಗೆ ಬರೋದು, ಅವ್ರನ್ನ ಮಲಗಿಸಿ ನಾನು ವಾಪಸ್ ಬರೋದು, ಆ ಥರ ನಡೆದಿತ್ತು. ಆಮೇಲೆ ನಮ್ಮ ಮನೆಯವರಿಗೆ ಟ್ರಾನ್ಸ್ಫರ್ ಆಯಿತು ಬೆಳಗಾವಿಗೆ. ಮುಂದೆ ಹೇಗೆ ಅಂದರೆ ಇವ್ರನ್ನೂ ನಾವು ಧಾರವಾಡದಿಂದ ಬೆಳಗಾವಿಗೆ ಶಿಫ್ಟ್ ಮಾಡಬೇಕಾಯಿತು. ಆಗ ನಮಗೆ ಅಂದರೆ ಡೆಸಿಗ್ನೇಟೆಡ್ ಕ್ವಾರ್ಟರ್ಸ್ ಇರ್ತಾ ಇತ್ತು LICಯಿಂದ. ಅವ್ರನ್ನ ಊರ ಹೊರಗಡೆಗೆ ಒಂದು ದೊಡ್ಡ ಮನೆ ತೊಗೊಂಡು ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿ, ಅವರಿಗೆ ಮನೆಯಿಂದನೇ ಸುಮಾರು ಒಂದು 8-10 ಜನ ಆಗೋ ತನಕನೂ ನಾನು ಮನೆಯಿಂದನೇ ಕ್ಯಾರಿಯರ್ ಮಾಡಿಕೊಂಡು ತಗೊಂಡು ಅಂದ್ರೆ ಅಡುಗೆ ಮನೆ ಸೆಟಪ್ ನಾನು ಮಾಡೇ ಇರಲಿಲ್ಲ ಆಶ್ರಮದಲ್ಲಿ. ಮನೆಯಲ್ಲಿ ಏನು ಗಂಡ ಮಕ್ಕಳಿಗೆ ಮಾಡ್ತಾ ಇದ್ದೆ, ಅದನ್ನೇ ಜಾಸ್ತಿ ಮಾಡಿ ನಾನು ಅಲ್ಲಿ ತಗೊಂಡು ಹೋಗ್ತಾ ಇದ್ದೆ. ಅದ್ರ ನಂತರ ನನಗೆ ಶುರುವಾಗಿದ್ದು ಚಾಲೆಂಜ್. ಮತ್ತೆ ಜನ ಜಾಸ್ತಿ ಆದ ಕೂಡಲೇ ದೊಡ್ಡ ಮನೆ ತಗೋಬೇಕಾಯ್ತು. ನನಗೆ ತುಂಬಾ ಅದು ಭಾರ ಆಯಿತು. ಬೆಳಗಾವಿ ಅಂತ ಊರಲ್ಲಿ ದೊಡ್ಡ 4-5 ಬೆಡ್ರೂಮ್ ಮನೆ ಇದ್ರೆ ತುಂಬಾ ನಮಗೆ ಭಾರ ಆಯಿತು ಅದು.
ಆಗ ನಾವು ಸಿರ್ಸಿಯಲ್ಲಿ ಜಾಗ ತಗೊಳ್ಳೋದ್ರ ಬಗ್ಗೆ ವಿಚಾರ ಮಾಡಿದ್ವಿ. ಸಿರ್ಸಿಯಲ್ಲಿ ಜಾಗ ತಗೊಂಡು ಆರಾಮಾಗಿ ಸ್ವಚ್ಛಂದವಾಗಿ ನನ್ನ ಮಕ್ಕಳಲ್ಲಿ ಓಡಾಡಿಕೊಂಡು ಇರುವಾಗ ಭಾಳ ಖುಷಿ ಆಯಿತು ನನಗೆ. ಇದಕ್ಕೆ ಸರ್ಕಾರದ ನೆರವು ಏನಾದರೂ ಉಂಟಾ ಅಥವಾ ಹೇಗೆ ಇದರ ಖರ್ಚು ವೆಚ್ಚ? ನಾನು ಸರ್ಕಾರದ ನೆರವು ಕೇಳಲೇ ಇಲ್ಲ ಸರ್, ಇನ್ನೂ ತನಕ ನಾನು ಕೇಳಲಿಲ್ಲ. ಅಂದರೆ ನಾವು ಮಾಡಿದ ನಿರ್ಧಾರ ಹಾಗೆ ಇತ್ತು. ಸಮಾಜದ ಕೆಲಸ ಅಂದರೆ ಯಾವಾಗಲೂ ಕತ್ತಿ ಅಲುಗೋದು. ಅದಕ್ಕೆ ನಾವು ಎಲ್ಲ ಥರದ್ದಕ್ಕೆ ಮಾನಸಿಕವಾಗಿ ನಾವು ತಯಾರಾಗಿ ಹೋಗಿರಬೇಕು ಸಮಾಜದ ಕೆಲಸ ಮಾಡುವಾಗ. ಹಾಗಾಗಿ ನಮ್ಮ ಮನೆಯವ್ರದ್ದು ಏನು ಸಂಬಳ ಇದೆ ಅದರಲ್ಲಿ ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟೇ ಜನರನ್ನ ನಾವು ನೋಡ್ಕೋಬೇಕು. ನಾವು ಹೊರಗಡೆಯಿಂದನೂ ಕೂಡ ಯಾವ ಸಹಾಯನೂ ತಗೋಬಾರ್ದು ಅಂತ ನಮ್ದು ಶುರು ಮಾಡಿದ ದಿವಸ ನಿರ್ಧಾರ ಸಂಕಲ್ಪ ಮಾಡಿದ್ವಿ. ಆದರೆ ನಂತರದ ಪರಿಸ್ಥಿತಿ ಹೇಗಾಯಿತು ಅಂತಂದರೆ, ಅನಿವಾರ್ಯತೆ ಅವ್ರದ್ದು ಹೇಗಿರ್ತಾ ಇತ್ತು ಅಂದರೆ, ನಾನು ಇಲ್ಲ ಅನ್ಲಿಕ್ಕೆ ಅವಕಾಶನೇ ಇರಲಿಲ್ಲ. ಆ ವಯಸ್ಸಾದವ್ರ ಅಡ್ಮಿಷನ್ನಿಗೆ ಬಂದಾಗ ನನ್ನ ಗಂಡನ ಸಂಬಳ ಕಡಿಮೆ ಇದೆ, ಇಷ್ಟೇ ಇದೆ, ಅದ್ರಲ್ಲಿ ನಾನು ನಿನ್ನನ್ನ ನೋಡ್ಕೊಳ್ಳಿಕ್ ಆಗೋದಿಲ್ಲ ಅಂತ ಹೇಳಿ ಕಳಿಸುವಂತ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾ ಇರ್ಲಿಲ್ಲ. ಎಷ್ಟು ಮಂದಿ ಇದ್ದಾರೆ? ಈಗ 52 ಜನ ಇದ್ದಾರೆ. ದೊಡ್ಡ ಕುಟುಂಬ. 66 ಜನರ ತನಕ ಇದ್ರು. ಆದ್ರೆ ಸುಮಾರು ಜನ ಎಲ್ಲ ಹೋದ್ರು. ಅಲ್ಲಿ ಬರುವಾಗ ಅಷ್ಟೇ ಜೀವಂತ ಬರ್ತಾರೆ, ಹೋಗೋದು. ಮತ್ತೆ ಅನೇಕ ಒಂದು ಅಂಶ ಹೇಳಬೇಕು, ಅನೇಕರಿಗೆ ಗೊತ್ತಿಲ್ಲ ಎನ್ನುವಂಥದ್ದು. ಅನೇಕರು ದಿಕ್ಕಿಲ್ಲದವರು, ಅನಾಥರಿಗೆ ಒಂದು ರೀತಿಯಲ್ಲಿ ನಾಥರಾಗಿ ಅವರು ಹೆಣಗಳಿಗೆ ಅಗ್ನಿಸ್ಪರ್ಶವನ್ನು ಮಾಡಿದಂತಹ ಒಂದು ಪುಣ್ಯ ಕಾರ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹುಶಃ ಎಷ್ಟು ಮಂದಿಗೆ ನಾವು ಯಾರ್ಯಾರದ್ದೋ ಸಮಾಜ ಸೇವಕರು ಅವರು ಇವರು ಮಹಾತ್ಮರ ಹೆಸರನ್ನು ಹೇಳ್ತೇವೆ ಅನ್ನುವಂಥದ್ದು. ಅಂತಹ ಮಹಾತ್ಮರ ಸಾಲಿಗೆ ಏನು ಸಾಧಕರ ಸಾಲಿಗೆ ನಮ್ಮ ಲತಿಕಾ ಮೇಡಮ್ ಅವರು ಸೇರ್ತಾರೆ. ಇದು ಸಾಮಾನ್ಯದ ಮಾತಲ್ಲ. ಕಣ್ಣಂಚು ಒದ್ದೆ ಆಗ್ಬೇಕು. ನಾವು ನೋಡ್ಕೊಂಡಿರ್ತೇವಲ್ಲ ಸರ್, ನಾವು ಊಟ ತಿಂಡಿ ಬಟ್ಟೆ ಅಷ್ಟೇ ಕೊಡೋದೊಂದೇ ಆಶ್ರಮ ಅಂತ ಅಲ್ಲ. ಅವರಿಗೆ ಪ್ರೀತಿ, ಭರವಸೆ ಜೀವನದಲ್ಲಿ. ಅವ್ರು ಎಷ್ಟು ಊಟ ಮಾಡ್ತಾರೆ ಸರ್ ವಯಸ್ಸಾದವರು? 1-4 ತುತ್ತು ಅಷ್ಟೇ. ಆದ್ರೆ ನಾನು ಕೊಡೋ ಭರವಸೆ, ನಾನಿದ್ದೀನಿ ನಿನ್ನ ಜೊತೆಗೆ ಅನ್ನೋದು ಒಂದು ಮಾತು, ಒಂದು ಸಾಂತ್ವನದ ಮಾತು ಅವರನ್ನ ಅಂದ್ರೆ ನನ್ಗೆ ಹಚ್ಕೊಳ್ಳೋ ತರ ಮಾಡುತ್ತೆ ಅದು. ಅಂದ್ರೆ ಅವ್ರು ಹೇಳ್ತಾರೆ, ನನ್ನ ಸ್ವಂತ ಮಗಳೋ ಸೊಸೆನೋ ಮಗನೋ ಇದ್ರು ಕೂಡ ಅವ್ರು ತಮ್ಮ ಸ್ವಾರ್ಥ ಸಂಸಾರದಲ್ಲಿ ಇರ್ತಾ ಇದ್ರು, ನಮ್ಮ ಜೊತೆಗೆ ಯಾರು ಬರ್ತಾ ಇರ್ಲಿಲ್ಲ. ಅನಾಥರ ನಮ್ಮನ್ನಂದ್ರೆ ಮನೇಲಿದ್ರು ನಾವು ಇಷ್ಟು ಆರಾಮಾಗಿ ಇರ್ತಾ ಇರ್ಲಿಲ್ವೇನೋ ಬಹುಶಃ. ನಮ್ಮನ್ನ ಇಷ್ಟು ಕಾಳಜಿ ಮಾಡ್ತೀಯ ನೀನು ಅನ್ನೋ ಒಂದು ಅವ್ರು ಹೇಳುವಾಗ ನಮ್ಗೆ ಅಂದ್ರೆ ನಿಮ್ ಕುಟುಂಬದ ನೀವೆಲ್ಲ ಸೇರಿ ನಮ್ಮನ್ನ ಒಂದು ಇಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದೀರಿ ಅಂತ ಅವ್ರು ಹೇಳುವಾಗ ನಮ್ಗೆ ಇಷ್ಟು ದಿವಸ ಮಾಡಿದ್ದಕ್ಕೊಂದು ಸಾರ್ಥಕತೆ ಬರುತ್ತೆ. ನಾಗರಿಕ ಪತ್ರಿಕೆಯಲ್ಲಿ ಬಹಳ ಸೊಗಸಾಗಿ ಅವರು ಸುಯೋಗಾಶ್ರಯದ ಕಥೆಗಳು ಅಂತ ಹೇಳಿ, ಇದು ಕಥೆಯಲ್ಲ, ನಾನು ಆರಿಸಿಕೊಂಡಿರುವ ಜೀವನ ಅಂತ ಹೇಳಿ ಅನೇಕ ಸಂಚಿಕೆಗಳಲ್ಲಿ ಈಗಾಗಲೇ ಅಂಕಣವನ್ನು ಬರೆದಿದ್ದಾರೆ. ಕಣ್ಣಂಚು ಒದ್ದೆ ಆಗುವ ಹಾಗೆ ಅವರು ಕಥೆಗಳನ್ನು ಬರೀತಾ ಇದ್ದಾರೆ. ನಾವೆಲ್ಲ ಪುಸ್ತಕವನ್ನು ಓದ್ತಾ ಇದ್ರೆ ಬದುಕನ್ನು ಓದ್ತಾ ಇದ್ದಾರೆ. ಬಹುಶಃ ಕಾದಂಬರಿಯಾಗಿ ಬರೀಬಹುದಾ ಅಂತ ಕಾಣುವಂತಹ ಒಂದು ಅಂಕಣದ ಮುಖಾಂತರವಾಗಿ ನಾಡಿನ ದೃಷ್ಟಿ ತಿದ್ದುವ ಸಮಾಜದ ಬಗ್ಗೆ, ನಾಡಿನ ಬಗ್ಗೆ, ಜನತೆಯ ಬಗ್ಗೆ ನಿಜವಾಗಿ ಇದೊಂದು ಲೋಕ ಕಲ್ಯಾಣದ ಕಾರ್ಯ ಅಂತ ಅನ್ಕೊಂಡ್ರೆ ಎಂದೂ ಮರೆಯಲಾಗದ ಏನಾದರೂ ಘಟನೆಗಳನ್ನ ಹಂಚಿಕೊಳ್ಬಹುದಾ? ಬಹಳಷ್ಟಿದೆ ಸರ್. ನನ್ನ ಹತ್ರ ದಿನಾಲೂ ಇರ್ತದೆ. ಅದು ನನ್ನ ನಿತ್ಯದ ಜೀವನ ಆಗಿರೋದ್ರಿಂದ ಅದು ಯಾವುದು ನನ್ನ ಸ್ಮೃತಿ ಪಟಲದ ಒಳಗೆ ಹೋಗೋದೇ ಇಲ್ಲ. ಮತ್ತು ನಂದೊಂದು ಸ್ವಭಾವ ಏನಿದೆ ಅಂದ್ರೆ, ಅಲ್ಲಿ ಕಷ್ಟನೋ ಸುಖನೋ ಅವತ್ತು ಡಿಲೀಟ್ ಮಾಡಿ ನಾನು ರಾತ್ರಿ ಮಲ್ಕೊಳ್ಳುವಾಗ ನಾನು ಹಾಗೆ ಜೀವನ ಮಾಡ್ತಾ ಇದ್ದೀನಿ ಅಲ್ಲಿ. ಯಾಕಂದ್ರೆ ಅದನ್ನ ನಾವು ಹಚ್ಕೊಂಡ್ವಿ ಅಂದ್ರೆ ನನಗೆ ಅದು ಭಾರ. ಆ ಭಾರ ಹೊತ್ತು ಅದು ಯಾವುದೇ ಇರ್ಲಿ, ಅವ್ರು ಹೊಗಳಿರ್ಲಿ, ಅವ್ರು ತೆಗಳಿರ್ಲಿ, ಅವರು ಒಂದು ಪ್ರೀತಿಯಿಂದನೋ ಇದರಿಂದನೋ ಸಿಟ್ಟಿಂದನೋ ಅವ್ರು ಬೈದಿರ್ಲಿ, ಅವ್ರ ಸಂಕಟ ಅದು ಒಳಗಡೆ. ಅದು ಯಾವುದೇ ಮಾಡೋದಿದ್ರು ನಾವು ಅದನ್ನ ಎಲ್ಲದನ್ನು ಒಂದೇ ತರ ಸ್ಥಿತಪ್ರಜ್ಞರಾಗೆ ನಾವು ತಗೋತಾ ಇದ್ದೀವಿ. ಇಲ್ಲ ಅಂದ್ರೆ ನಮ್ಗೆ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಹೆಚ್ಚು ದಿವಸ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ನನ್ನ ಹತ್ರ, ಯಾಕಂದ್ರೆ ಭಾರ ಆಗುತ್ತೆ ಅದು ಮನಸ್ಸಿಗೆ. ಹಾಗಾಗಿ ನಾನು ಯಾವುದನ್ನು ಒಳಗಡೆ ತಗೊಳ್ಳೋದೇ ಇಲ್ಲ. ನಾನು ಅವತ್ತು ಡಿಲೀಟ್ ಮಾಡಿ ಮಾರನೇ ದಿವಸ ಹಗುರಾಗೆ ಹೌದು. ಆದ್ರೆ ಇಂಥ ಘಟನೆಗಳು ಮಾತ್ರ ಬಹಳ ಇರ್ತದೆ ಸರ್. ಕೆಲವಷ್ಟು ಆ ಮಕ್ಕಳಿಂದ ನೊಂದು ಬಂದು ಪಾಲಕರು ನಮ್ಮ ಹತ್ರ ಆಶ್ರಯ ಕೇಳ್ಕೊಂಡು ಬಂದಾಗ ನನಗೆ ತುಂಬಾ ಕಷ್ಟ ಆಗ್ತದೆ. ಈಗ ಯಾರು ಇಲ್ಲದೆ ಬಂದ್ರೆ ಅವರಿಗೆ ಮುಳುಗೋನಿಗೆ ಒಂದು ಹುಲ್ಕಡ್ಡಿ ಸಿಕ್ಕಿದಾಗೆ ಅವ್ರು ಖುಷಿಯಿಂದ ಬರ್ತಾರೆ, ನಾನು ಖುಷಿಯಿಂದ ಅವ್ರನ್ನ ಕರ್ಕೊಳ್ತೇನೆ. ಆದರೆ ಮನೆಯಲ್ಲಿ ಮಗನಿಂದನೋ ಅಥವಾ ಯಾರಿಂದನೋ ಅವರು ಒಂದು ದೌರ್ಜನ್ಯಕ್ಕೊಳಗಾಗಿ ನಮ್ಮ ಹತ್ರ ಬಂದು ನನ್ನನ್ನು ಇಲ್ಲಿ ಇಟ್ಕೊಳ್ಳಿ, ನನ್ನ ಜೀವನಕ್ಕೆ ಕಷ್ಟ ಇದೆ ಅಂತ ಹೇಳಿದಾಗ ನನಗೆ ತುಂಬಾ ಕಷ್ಟ ಆಗ್ತದೆ. ಎಲ್ಲರೂ ಇದ್ದು ಎಲ್ಲದನ್ನು ಕಳ್ಕೊಂಡು ಬಂದಾಗ ನನಗೆ ಬಹಳ ಬೇಜಾರಾಗ್ತದೆ ಅವಾಗ ಮನಸ್ಸಿಗೆ. ಯಾವತ್ತಾದ್ರೂ ಮಕ್ಕಳು ಹುಡುಕಿಕೊಂಡು ಬಂದಿದ್ದೆ ಮೇಡಮ್ ನಿಮ್ಮಲ್ಲಿ ಬಂದ ಮೇಲೆ? ತುಂಬಾ ಕಡಿಮೆ ಮೇಡಮ್.
ಯಾವಾಗಲೂ ಹೇಳೋದು ಹೇಗೆ ಅಂತಂದರೆ, ಈಗ ನಮ್ಮಲ್ಲಿ ನಾವು ಹೋಗಿ ಯಾರನ್ನು ಎತ್ತುಕೊಂಡು ಬರೋದಿಲ್ಲ. ಅಂದರೆ ಪೊಲೀಸರು ತಂದುಬಿಡ್ತಾರೆ, ಮೀಡಿಯಾದವರು ತಂದುಬಿಡ್ತಾರೆ, ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಸೇವಾ ಸಂಘ ಸಂಸ್ಥೆಗಳು ಇರ್ತಾವಲ್ಲ, ಅವ್ರು ತಂದುಬಿಡ್ತಾರೆ. ಅವ್ರು ತಂದುಬಿಟ್ಟವ್ರನ್ನ ನಾನು ನೋಡ್ಕೊಳ್ತೇನೆ. ಆದರೆ ನಮ್ಮಲ್ಲಿ ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡದೆ ನಾವು ಯಾರನ್ನೂ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ಮಿಸ್ಸಿಂಗ್ ಕೇಸ್ ಆಗಿರ್ಬೋದು, ಇದಿರ್ತದೆ. ಹಾಗಾಗಿ ನನ್ನ ಸೇಫ್ಟಿ ಸಲುವಾಗಿ ಅದನ್ನು ಮಾಡಿರ್ತೇನೆ ನಾನು. ಅವರು ಪಾಪ ಹೇಳಿರ್ತಾರೆ, ಅವರು ಮೇಡಮ್ ಯಾರು ಹುಡ್ಕೊಂಡು ಬಂದರೆ ನಾವು ನಿಮ್ಮಲ್ಲಿಗೆ ಕಳಿಸ್ತೇವೆ, ನೀವು ಕಳಿಸಿ ಅಂತ. ಆ ಥರ ಘಟನೆ ಆಗಿರೋದು 1 ಅಥವಾ 2 ಇರ್ಬೋದು. ಅದು ಒಬ್ಬರನ್ನ ಕರ್ಕೊಂಡು ಹೋದ್ರು, ಒಬ್ರು ಬಂದು ಅದು ನೋಡಿದರೆ ಆಮೇಲೆ ತುಂಬ ವಯಸ್ಸಾದ ಮಹಿಳೆಯನ್ನ ಬೇರೆ ಮನೆ ಕೆಲಸಕ್ಕೆ ಸೇರಿಸ್ಲಿಕ್ಕೆ ಅಂತ ಅವ್ರು ಕರ್ಕೊಂಡು ಹೋದ್ರು. ತುಂಬ ಬೇಜಾರಾಯಿತು ಮನಸ್ಸಿಗೆ. ಅಂದರೆ ಇದು ನನಗೆ ಮರೆಯಲಾರದ ಘಟನೆ. ಮಕ್ಕಳಲ್ಲ ಸರ್, ಸಂಬಂಧಿಗಳು. ನಾನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಭಾಳ ಖುಷಿಯಿಂದ ಅವ್ರನ್ನ ತಯಾರು ಮಾಡಿ ನಾನು ಕೂರಿಸಿದ್ದೆ, ಬರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಆದರೆ ಕರ್ಕೊಂಡು ಹೋಗೋ ಉದ್ದೇಶ ಅವ್ರನ್ನ ಬೇರೆ ಕಡೆ ಕೆಲಸಕ್ಕೆ ಸೇರಿಸೋದು ಅಂದಾಗ ಮನಸ್ಸಿಗೆ ಭಾಳ ನೋವಾಯಿತು. ಅವರು ತುಂಬ ಹತ್ಕೊಂಡು ಹೋದ್ರು. ಯಾಕಂದ್ರೆ ನನಗೆ ಇಲ್ಲೇ ಚೆನ್ನಾಗಿತ್ತು, ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅನ್ನೋ ಒಂದು ಭಾವನೆಯಿಂದ ಎಲ್ಲಿ ಮರೆಯೋಕ್ಕೆ ಆಗೋದಿಲ್ಲ ನನಗೆ ಈ ಘಟನೆಯನ್ನು. ನಿಮ್ಮ ಪರಿವಾರದವರು ಇದನ್ನು ಹೇಗೆ ಸ್ವೀಕಾರ ಮಾಡಿದರು? ಸಾಮಾನ್ಯವಾಗಿ ಮಕ್ಕಳು ಅಥವಾ ಇನ್ನು ಉಳಿದವರು ಯಾವ ರೀತಿಯಲ್ಲಿ ಇದನ್ನು, ಯಾಕಂದರೆ ಇದೊಂದು ವಿಶೇಷ ಹೊಸ ಜಗತ್ತಿಗೆ ನೀವು ಕಾಲಿಟ್ಟ ಸಂದರ್ಭ ಅದು. ಆದರೆ ನಾನು ಮಾಡ್ತಾ ಇರೋದು ಯಾರಿಗೂ ಬೇಡವಾಗಿರೋ ಕೆಲಸ ಇದು, ಯಾರು ಇಷ್ಟಪಡದೇ ಇರೋ ಕೆಲಸ. ಈಗ ಮನೆಯಲ್ಲಿ ಒಂದು ವಯಸ್ಸಾದವ್ರನ್ನ ನೋಡ್ಕೊಂಡು ಅವರಿಗೆ ಸಮಾನವಾಗಿ ಇದರ ಅನುಭವ ಇರ್ತದೆ. ಅವ್ರು ಮತ್ತೆ ಮಕ್ಕಳಾಗಿರ್ತಾರೆ. ಅವ್ರನ್ನ ನಾವು ಪೇರೆಂಟ್ಸ್ ಥರ ನೋಡೋ ಆ ಟೈಮಲ್ಲಿ ಸರಿ ಅಲ್ಲ. ನಿಜವಾಗಿ ಹೇಳ್ಬೇಕಂತಂದರೆ ಅವ್ರನ್ನ ನಾವು ಮಕ್ಕಳ ಥರ ನೋಡಬೇಕು. ಆವಾಗ ಇವ್ರ ಮಕ್ಕಳು ಇವ್ರ ಪೇರೆಂಟ್ಸ್ ಉಲ್ಟಾ ಆಗಿರ್ತದೆ 60 ನಂತರ. ಇಂಥ ಒಂದು ಕೆಲಸ ನಾವು ಮಾಡುವಾಗ ನನಗೂ ಕೂಡ ಅದೊಂದು ಹೊಸ ಚಾಲೆಂಜೇ ಆಗಿತ್ತು. ನಮ್ಗೆ ಅದನ್ನು ಮಾಡಿ ಅಭ್ಯಾಸ ಇರಲಿಲ್ಲ. ನಾನು ಆ ಥರ ಪೇಷಂಟ್ಸ್ನೆಲ್ಲ ನಾವು ಎಲ್ಲೂ ನೋಡಿರಲಿಲ್ಲ. ನಾನು ನಿಜ ಹೇಳಬೇಕಂದ್ರೆ ಸರ್, ನಿಮಗೆ ಬಾಲ್ಯದಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ನಾವು ನೋಡೋಕ್ಕೆ ಹೋಗ್ತಾ ಇರಲಿಲ್ಲ. ನಂಗೆ ಭಯ ಆಗಿತ್ತು. ಯಾರ್ದೋ ಮನೇಲಿ ಯಾರೋ ಸತ್ತೋದ್ರ ಊರಲ್ಲಿ ಅಂದರೆ ನಾವು ಮನೆಯಿಂದ ಹೊರಗೆ ಕಾಲು ಹಾಕ್ತಾ ಇರಲಿಲ್ಲ. ಅಷ್ಟು ಭಯ. ಅಂದರೆ ಆ ಸಾವು, ಅದು ದೆವ್ವ ಭೂತ, ಅದು ನಮಗೆಲ್ಲೋ ಬರ್ತದೇನೋ, ಆ ಥರ ಎಲ್ಲ ಒಂದು ಭಾವನೆ ನಮ್ಮ ಮನಸ್ಸಲ್ಲಿ ಇರ್ತಾ ಇತ್ತು. ಹಾಗಾಗಿ ನಮ್ಗಂದ್ರೆ ಅದು ಇಷ್ಟ ಆಗದೆ ಇರೋದು. ಯಾರೋ ಸತ್ರು, ನಾವು ನಿಜ ಹೇಳ್ಬೇಕಂದ್ರೆ ನಮ್ಮ ತಾಯಿ ತೀರ್ಕೊಂಡಾಗ ಆ ಒಂದು ಡೆಡ್ ಬಾಡಿಯನ್ನು ನಾವು ನೋಡಿರೋದು ಮೊದಲನೇ ಸಲ. ನಾವು ಮೊದಲೇ ಯಾವುದು ಆ ಥರ ನೋಡೋಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಗೆ ಅದೊಂಥರ ಭಯದ ವಿಷಯ. ಹೀಗಾಗಿ ನನಗೂ ಕೂಡ ಆ ಒಂದು ಹೆದರಿಕೆ ಇತ್ತು ಸ್ಟಾರ್ಟಿಂಗಲ್ಲಿ. ಯಾಕಂದ್ರೆ ನಾನು ಶುರು ಮಾಡಿರೋದು ವೃದ್ಧಾಶ್ರಮ. ಅಲ್ಲಿ ಸಾವು ನೋವು ಸಹಜ, ದಿನನಿತ್ಯದ ಬದುಕು ಅದು ನಮ್ಮದು, ಹೊಸದೇನೂ ಇರೋದಿಲ್ಲ ಅಲ್ಲಿ. ಆದರೆ ಮಾನಸಿಕವಾಗಿ ಪರಮಾತ್ಮ ಬಹುಶಃ ನನ್ನನ್ನು ಈ ಕೆಲಸಕ್ಕೆ ಅಂತ ತಯಾರು ಮಾಡಿಬಿಟ್ನೇನೋ ಅಂತ ಅನಿಸುತ್ತೆ. ಇಲ್ಲಾಂದರೆ ಆ ಪರಿವರ್ತನೆ ಆಗೋದು ಅಷ್ಟು ಸುಲಭ ಇರಲಿಲ್ಲ. ನನ್ನಲ್ಲಿ 40 ವರ್ಷದವರೆಗೂ ಸಾವು ಅಂದರೆ ಅದೇ ಥರದ ಒಂದು ಭಯನೇ ಇತ್ತು. ಇವತ್ತು ನನಗೆ ಬುದ್ಧ ನೆನಪಾಗ್ತಾನೆ. ಅವನು ಹಾಗೆ ತ್ರಿಕಾಲದಲ್ಲಿ ಬಹಳ ಸುಖವಾಗಿದ್ದ, ಆನಂತರ ಯಾವುದೋ ಸಂದರ್ಭಗಳಲ್ಲಿ ನಾಡಿನ ವಿದ್ಯಮಾನಗಳನ್ನು ನೋಡಿ ಪರಿವರ್ತನೆಗೊಂಡ. ನೀವು ಒಂದು ರೀತಿಯಲ್ಲಿ ಆ ತರದ ಅಲ್ಲ ಆ ಮಾರ್ಗದಲ್ಲಿ ಹೊರಟಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಸಾಮಾನ್ಯದ ಕೆಲಸ. ಆದ್ರೆ ಆ ಪರಿವರ್ತನೆ ಮಾತ್ರ ನನ್ನ ಒಳಗಡೆಗೆ, ಅದು ಬಹುಶಃ ನನ್ನ ಗಟ್ಟಿಯಾದಂತ ನಿರ್ಧಾರದಿಂದ, ನಾವು ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರಲ್ಲ ಹಾಗೆ, ಬಹುಶಃ ನನ್ನ ಒಳಗಡೆನೆ ನಾನೇ ಮಾಡಿಕೊಂಡೋದು ಏನೋ ನನಗೆ ಗೊತ್ತಿಲ್ಲ. ಬಟ್ ಈಗ ನಾನು ಹೊರಟಿರೋ ದಾರಿಯಲ್ಲಿ ನಾನು ಎಂಥ ಕಲ್ಲು ಬಂಡೆ ಥರ ಆಗ್ಬಿಟ್ಟಿದ್ದೇನೆ ಅಂತಂದರೆ, ಎಲ್ಲದೂ ಒಂದೇ ನನಗೀಗ. ಜೀವನ, ಸಾವು, ನೋವು, ಅಲ್ಲಿ ದಿನನಿತ್ಯದ ಗೋಳು ಎಲ್ಲದನ್ನು ನಾನೀಗ ಸಮಾನವಾಗಿ ತಗೊಳ್ಳೋದು. ಆ ಪರಿಸ್ಥಿತಿ ನನಗೆ ಕಲಿಸಿದೆ. ಅದನ್ನು ನಾನು ಕಲ್ತ್ಕೊಂಡಿದ್ದು ನಾನು ಹೇಳ್ತಾ ಇಲ್ಲ. ಪರಿಸ್ಥಿತಿ ಈಗ ತಾಯಿ ಮಗುಗೆ ಏನೋ ಒಂದು ಹುಷಾರಿಲ್ಲ ಅಂದರೆ ನಿಂತ್ಕೊಳ್ಳೇಬೇಕು. ಆ ತಾಯಿಗೆ ಏನೇ ಇರಲಿ, ತನ್ನ ಪರಿಸ್ಥಿತಿ ಏನೇ ಇರಲಿ, ಆ ಮಗು ಸಲುವಾಗಿ ನಿಂತ್ಕೊಳ್ಳೇಬೇಕು. ಈಗ ನನ್ನನ್ನು ನಂಬ್ಕೊಂಡು ಬಂದವ್ರ ಸಲುವಾಗಿ ನಾನು ಆ ಥರ ನಿಂತ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ನನ್ನ ಎದುರಿಗಿತ್ತು. ಯಾಕಂದರೆ ನಮ್ಮನೆಯವರು ಬೇರೆ ಊರಲ್ಲಿ ನೌಕರಿ ಮಾಡ್ತಾಯಿದ್ರು. ನಾನು ಸಿರ್ಸಿಗೆ ಬಂದಾಗ ಮಕ್ಕಳು ಒಬ್ಬೊಬ್ಬರು ಒಂದೊಂದು ಊರಲ್ಲಿದ್ದರು. ಮಗಳು ಬೆಂಗಳೂರಲ್ಲಿ ನೌಕರಿ ಮಾಡ್ತಾಯಿದ್ಲು, ಮಗ ಉಡುಪಿಯಲ್ಲಿ ಓದ್ತಾ ಇದ್ದ. ನಾನು ಒಬ್ಬಳೇ ಅಲ್ಲಿ ಸಿರ್ಸಿಗೆ ಹೋದವಳು. ಅಲ್ಲಿ ಒಂದು ಗುಡಿಸಲು ಥರದ ಮನೆ. ಅದನ್ನು ಅವ್ರಿಗೆ ಮೊದಲನೇದಾಗಿ ಭಯ ಆಗಿದ್ದದೆ ನನ್ನ ಕುಟುಂಬಕ್ಕೆ. ಇಲ್ಲಿ ಇವಳು ಎಷ್ಟು ಸೇಫ್ ಆಗಿರ್ತಾಳೆ ಆ ಜಾಗದಲ್ಲಿ, ಅದು ವಯಸ್ಸಾದವ್ರನ್ನ ಇಟ್ಕೊಂಡು. ಹೊಸ ಊರು ಸಿರ್ಸಿ, ಏನು ನನಗೆ ಪರಿಚಿತ ಊರಲ್ಲ ಅದು. ಹಾಗಾಗಿ ಇವಳು ಹೇಗಿರ್ಬೋದು ಅಲ್ಲಿ ಅನ್ನೋದು ಇವ್ರಿಗೆ ತುಂಬ ಆತಂಕ ಇತ್ತು. ಆದರೆ ಈ ಹುಚ್ಚಿತ್ತಲ್ಲ, ಅದನ್ನ ಮಾಡಬೇಕು ಅನ್ನೋದು ಹುಚ್ಚು ಅಂತ ಹೇಳ್ತೀನಿ ಸರ್ ಯಾವಾಗ್ಲೂ. ಯಾಕೆಂದ್ರೆ ಅದು ಹಿಡಿದಾಗ್ಲೇನೆ ಮನುಷ್ಯ ಏನೋ ಒಂದು ಮಾಡೋದು ಸಾಧ್ಯ.
ವಿಶೇಷ ಸಾಧನೆ ಅಂತ ನಾನು ಹೇಳಲಿಕ್ಕೆ ಈಗಾಗಲೇ ಆಗೋದಿಲ್ಲ. ನಾಡು ಗುರುತಿಸಿದೆ ಅನ್ನುವಂಥದ್ದು. ಆದ್ರೆ ಇತ್ತೀಚೆಗೆ ಜಪಾನಿಗೆ ಹೋಗಿ ಬಂದು ವಿಶ್ವವಾಣಿಯ ಮುಖಾಂತರವಾಗಿ ನೀವು ಎಷ್ಟು ಜನಪ್ರಿಯರಾಗಿದ್ದೀರಿ ಅಂತ ಹೇಳಿದ್ರೆ ಮೊನ್ನೆ ಯಾರು ಶಿಷ್ಯರು ಹೇಳ್ತಾ ಇದ್ರು ದೊಡ್ಡ ಸಾಧನೆ ಅನ್ನುವಂಥ, ಅಸಾಮಾನ್ಯ ಸಾಧನೆ ಅಂತ ಹೇಳಿದ್ರು. ಬಹುಶಃ ಇದಕ್ಕಿಂತ ದೊಡ್ಡ ಸಾಧನೆ ಇನ್ಯಾವುದೂ ಇಲ್ಲ. ಸಮಾಜಕ್ಕೆ ಬೇಕಾದದ್ದು ವರ್ತಮಾನದ ಒಂದು ನನ್ನ ನೋವನ್ನ ಇದರಲ್ಲಿ ಸರ್ ಜಗತ್ತಿನ ಲೈಟ್ ತುಂಬಾ ದೊಡ್ಡದಿದೆ, ನಾ ಒಂದು ಮಿಂಚು ಹುಡು, ಅದ್ರಲ್ಲಿ ದೊಡ್ಡ ಅಷ್ಟೇ. ಮಾತು. ಒಂದು ಸಣ್ಣ ಬೆಳಕು ನನ್ನಿಂದ ಎಲ್ಲೋ ಒಂದು 4 ಈಗ ನಮ್ಮಲ್ಲಿ ಸಮಾಜ ಸೇವೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳುವ ಒಂದು ಜಾಯಮಾನದವರೇ ಹೆಚ್ಚು. ನೀವು ಪಲ್ಲಕ್ಕಿಯನ್ನು ಹೊರ್ತಾ ಇದ್ದೀರಲ್ಲ, ಇದಕ್ಕಿಂತ ದೊಡ್ಡ ಸಮಾಜ ಸೇವೆ ನೋಡಿ. ಸಮಾಜ ಸೇವೆ ಅನ್ನೋದು ಬಹಳ ಸರಳ ಆಗ್ಬಿಟ್ಟಿದೆ ಇವತ್ತು. ನೊಂದವರ ಬೆಂದವರ ಕಣ್ಣೀರನ್ನು ಒರೆಸುವಂತ ಸಾಂತ್ವನದ ಕೆಲಸ ಇದೆಯಲ್ಲ, ಇದು ಅಸಾಮಾನ್ಯವಾದ ಕೆಲಸ. ಇದು ನೀವು ಮಾಡ್ತಾ ಇರುವ ಕೆಲಸ ಅದು ನಾಡನ್ನು ಕಟ್ಟುವ, ದೇಶವನ್ನ ಕಟ್ಟುವ, ಬೆಸೆಯುವ ಕೆಲಸ ಅಂತ ನಾನು ತೀರಾ ಅಗತ್ಯ ಅನ್ನುವಂಥ. ನಮ್ಮಲ್ಲಿ ಎಲ್ಲ ಕಡೆಯಿಂದಾನೂ ಇದ್ದಾರೆ, ಎಲ್ಲ ರಾಜ್ಯದವರಿದ್ದಾರೆ, ಎಲ್ಲ ಭಾಷೆಯವರಿದ್ದಾರೆ, ಎಲ್ಲ ಧರ್ಮದವರಿದ್ದಾರೆ, ಎಲ್ಲ ಜಾತಿಯವರಿದ್ದಾರೆ. ಇದನ್ನು ಮೀರುವ ಅದು ಯಾವುದು ನಾನು ನಿಮಗೆ ಯಾವುದು ಬಂಧನ ಅಂತ ನನಗೆ ಯಾವುದು ಬಂಧನ ಇಲ್ಲ. ಆ ಭಾಷೆ ನನಗೆ ಕಷ್ಟನೂ ಆಗ್ಲಿಲ್ಲ. ಹರ್ಕು ಮುರ್ಕು ಅವ್ರ ಭಾಷೆ ಕಲ್ತ್ಕೊಂಡು ನಾನೇ ಅಂದ್ರೆ ಅವ್ರಿಗೆ ಆ ವಯಸ್ಸಲ್ಲಿ ಭಾಷೆ ಕಲ್ತ್ಕೊಳ್ಳೋದು ಕಷ್ಟ. ನಾವೇ ಅವರ ಭಾಷೆನ ಕಲ್ತ್ಕೊಂಡು, ಭಾಷೆನೇ ಬರ್ದೇ ಇದ್ದವರಿದ್ದಾರೆ, ಮಾತೇ ಬರ್ದೇ ಇದ್ದವರಿದ್ದಾರೆ, ಕಣ್ಣೇ ಕಾಣದೆ ಏನು ಪೂರ್ತಿ ಕತ್ಲಲ್ಲಿರೋರು ನಮ್ಮಲ್ಲಿದ್ದಾರೆ. 5 ಜನ ಪೂರ್ತಿ ಅಂಧರಿದ್ದಾರೆ. ಅಂಥವ್ರನ್ನೆಲ್ಲ ನಾವು ಅವ್ರ ಭಾಷೆ ಯಾವುದು ಇರೋದಿಲ್ಲ ಸರ್, ಅದನ್ನ ನಾವು ತಿಳ್ಕೊಂಡು ನಾವು ಮಾಡ್ಬೇಕಾಗ್ತದೆ. ನನ್ನ ಕುಟುಂಬ ಕೂಡ ಹಾಗೆ. ಇದನ್ನೆಲ್ಲ ಇವಳು ಹೇಗೆ ಎದುರಿಸ್ತಾಳೆ, ಇವಳು ಯಾವಾಗ ಅಂದ್ರೆ ವಾಪಸ್ ಬರ್ಬೋದು ಅಂತ ಮಕ್ಕಳು ಯಾವಾಗ್ಲೂ ಅಂದ್ಕೊಂಡಿದ್ರು. ಬಹುಶಃ ಅಂದ್ರೆ ಈ ವರ್ಷ ಮುಗಿಸ್ಬೋದು ಅಮ್ಮ ಈ ವರ್ಷ ಅಂತ. ಮಗ ಯಾವಾಗ್ಲೂ ಹೇಳ್ತಾ ಇದ್ದ. ನಮಗೆ ನಿಜ ಹೇಳ್ಬೇಕಂದ್ರೆ ಯಾವ ಕಷ್ಟ ಇರಲಿಲ್ಲ, ಈ ಫೈನಾನ್ಷಿಯಲಿ ಅಥವಾ ನಮ್ಗೆ ಯಾವುದು ಥರದ ತೊಂದರೆ ಇರಲಿಲ್ಲ. ನಮ್ಮ ಕುಟುಂಬಕ್ಕೆ ಬೇಕಾದಷ್ಟು ಇತ್ತು, ಸಂತೃಪ್ತ ಬದುಕು ಇತ್ತು ನಮ್ದು. ಮಗ ಹೇಳ್ತಾ ಇದ್ದ, ಅಮ್ಮ ನೀನು ತುಂಬಾ ದುಡ್ಡು ಮಾಡ್ಕೊಂಡು ಈ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಅಂದ್ರೆ ನೀನ್ ಯಾರ್ದೋ ಸಲುವಾಗಿ ಒದ್ದಾಟ ಮಾಡ್ತಾ ಇದೀಯಾ, ಅಂದ್ರೆ ಇದು ಅವಶ್ಯಕತೆ ಇಲ್ಲ ನಮ್ಗೆ, ಆದ್ರೆ ನೀನ್ ಯಾರ್ದೋ ಸಲುವಾಗಿ ಇಷ್ಟು ಒದ್ದಾಡ್ತಾ ಇದೀಯಾ, ನೀನ್ ತುಂಬಾ ದುಡ್ಡು ಮಾಡ್ಕೊಂಡು ಆ ಕೆಲ್ಸಕ್ಕೆ ಹೋಗಿದ್ರೆ ಬಹುಶಃ ಒಂದಷ್ಟು ಹಣ ಮಾಡ್ಕೊಂಡು ಆ ಕ್ಷೇತ್ರಕ್ಕೆ ಹೋಗಿ ಮಾಡ್ಬಹುದಿತ್ತು ಅಂತ ಮಗ ಹೇಳ್ತಾ ಇದ್ದ. ಆದ್ರೆ ಬಹುಶಃ ಅಷ್ಟು ದುಡ್ಡು ಮಾಡ್ಕೊಂಡ್ಮೇಲೆ ನನಗೆ ಆ ಬುದ್ಧಿ ಬರ್ತೋಯ್ತು ಎಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಮನುಷ್ಯನ ಸ್ವಭಾವ ಅದು, ಹಣ ಅದು ನಮ್ಮನ್ನ ಬೇರೆ ದಾರಿಗೆ ಮತ್ತೆ ಅದನ್ನ ಹೇಗೆ ಮರಿ ಹಾಕ್ಸೋದು ಆ ದುಡ್ಡು ಅಂತಾನೆ ನಾವು ಬಹುಶಃ ಅದು ಆಗ್ತಿರ್ಲಿಲ್ವೇನೋ. ಏನೂ ಇಲ್ದೇನೆ ನಾನು ಅದನ್ನ, ನಾವೇನೇ ಹೇಳ್ತೀವಲ್ಲ ಈಗ ಸ್ವಿಮ್ಮಿಂಗ್ ಕಲಿದೆ ನೀರಿಗೆ ಹಾರಿದ್ದೆ ನಾನು. ಅದು ನೀರಿಗೆ ಹಾರಿದವಳು ಹೇಗೆ ಹಾರಿದ್ದೆ ಅಂದ್ರೆ ಸರ್, ನಾನು ಕಲ್ಲು ಕಟ್ಕೊಂಡು ಹಾರ್ಬಿಟ್ಟಿದ್ದೆ. ಮತ್ತೆ ಯಾರು ನನ್ನನ್ನು ಅಲ್ಲಿಂದ ಎತ್ತಿರಬಾರ್ದು. ಅಂದ್ರೆ ಈಗ ಯಾರೋ ಒಬ್ರು ಯಾಕೆ ಮಾಡ್ತಾರೆ, ಅಪವಾದದ ಮಾತುಗಳನ್ನೆಲ್ಲ ಹೇಳಿದ್ರು ಅಂತ ನೀವು ಒಂದ್ ಹೆಣ್ಣಾಗಿ ನಾನು ಈ ಕೆಲ್ಸಕ್ಕೆ ಬಂದಾಗ ಎಲ್ಲಾ ತರದ್ದು ಬಂತು. ಆದ್ರೆ ನಾನು ಲೋಕದ ಮಟ್ಟಿಗೆ ಅಷ್ಟೊಂದು ಕಿವುಡು ಕುರುಡು ಎಲ್ಲ ಆಗ್ಬಿಟ್ಟಿದೆ, ಮತ್ತೆ ದಪ್ಪ ಚರ್ಮದೊಳಾಗ್ಬಿಟ್ಟಿದ್ದೆ ಅಂತಂದ್ರೆ ನನಗಿದು ಯಾವುದು ತಾಗ್ಲಿಲ್ಲ. ನಾನು ನನ್ನ ಕೆಲಸ, ನಾನು ಬಂದಿದ್ದು ಯಾವ ಕೆಲಸ ಅದನ್ನ ನಾನ್ ಸರಿಯಾಗಿ ಮಾಡ್ತಾ ಇದ್ದೀನ ಅಂತ ನಾವು ಅದನ್ನ ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ವಿ. ಆದ್ರೆ ನಾನು ಲೋಕದ ಮಾತಿಗೆ ನಾನು ಯಾವತ್ತು ಡೋಂಟ್ ಕೇರ್ ಮೆಂಟಾಲಿಟಿನ ಬೆಳೆಸ್ಕೊಂಡ್ಬಿಟ್ಟಿದ್ದೆ. ಇಲ್ಲಾಂದ್ರೆ ನನ್ನ ಹತ್ರ ಏನೋ 4 ಜನರನ್ನು 4 ದಿವಸನೂ ನೋಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಈಗ ಒಂಥರ ಇದು ನಮ್ಮ ಕುಟುಂಬದ ಕೆಲಸ, ಇದು ಒಂದ್ ಜವಾಬ್ದಾರಿ ಅಂತ ನಾವು ಮಾಡ್ತಾ ಇದ್ದೇವೆ. ಈಗ ಆಶ್ರಮ ಅಂತ ಏನ್ ನಡೀತಾ ಇದೆ, ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನಮ್ಮ ಮನೆಯವರು ಆಶ್ರಮದ ಸಲುವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆಫೀಸಲ್ಲಿ. ಉದಾತ್ತ ಮನಸ್ಸು ಇದೆಯಲ್ಲ, ಅದು ಬಹಳ ದೊಡ್ಡ. ಸಮಾಜದಲ್ಲಿ ದಾನಿಗಳಿಂದ ಏನಾದರೂ ಸಿಗ್ತದೆ ಮೇಡಮ್ ಸಹಾಯ? ಬರ್ತದೆ ಮೇಡಮ್, ಬರ್ತದೆ. ಆದ್ರೆ ನಾವು ದಾನಿಗಳನ್ನೇ ನಂಬ್ಕೊಂಡಿಲ್ಲ. ನನಗೆ ಅನ್ನನೋ ಗಂಜಿನೋ ನಮ್ಮ ಹತ್ರ ಏನಾಗಿದೆ ನಾನು ಅವರಿಗೆ ಅದನ್ನ ಮಾಡ್ತಾ ಇದ್ದೇನೆ. ಇನ್ನು ದಾನಿಗಳಿಂದ ಬಂತು ಅಂದ್ರೆ ನಾವು ಇನ್ನೂ ಒಂದ್ ಸ್ವಲ್ಪ ಅಪ್ಗ್ರೇಡ್ ಮಾಡೋದಕ್ಕೆ ನಮ್ಗೆ. ನೀವಾಗಿ ನೆರವು ಕೇಳಿ ಹೋದದ್ದುಂಟಾ? ಸಾಕಷ್ಟು ಮಂದಿ ದಾನಿಗಳಿದ್ದಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಇಂತಹದ್ದು ಒಂದು ಸದ್ವಿನಿಯೋಗ ಅಂತಿದೆ, ಸತ್ಪಾತ್ರ ದಾನ ಅಂತ ಇರ್ತದೆ, ಅವ್ರಿಗೆ ಗೊತ್ತಿರೋದಿಲ್ಲ ಇಲ್ಲಿ ಕೊಡಬೇಕು ಅಂತ. ಅಂಥದ್ದೇನಾದ್ರೂ ನೀವಾಗಿ ಕೇಳಿ ಹೋದ? ನಾನು ಕೆಲವಷ್ಟು ಈ ಕೊರೋನಾದಂತ ಸಂದರ್ಭದಲ್ಲಿ ವಸ್ತು ರೂಪದಲ್ಲಿ ಕೇಳಿದ್ದೇನೆ. ಆಗ ನಮ್ಗೆ ಬಹಳ ಒಂದು ದೊಡ್ಡ ಚಾಲೆಂಜಸ್ ಮುಂದೆ ಬಂದ್ಬಿಟ್ಟು, ಅಂದ್ರೆ ಎಲ್ಲ ಯಾರು ದಾರಿಯಲ್ಲಿ ಓಡಾಡೋಂಗಿರ್ಲಿಲ್ಲ. ಅವ್ರನ್ನ ಪೊಲೀಸರು ಕರ್ಕೊಂಡು ಬಂದು ಕ್ವಾರಂಟೈನ್ ಮಾಡಿಸಿ ಆಶ್ರಮಕ್ಕೆ ಬಿಟ್ಬಿಡ್ತಾ ಇದ್ರು. ಆಗ ನನ್ನ ಹತ್ರ ಅಷ್ಟು ಜಾಗ ಇರ್ಲಿಲ್ಲ. ನಾನು ಅನಿವಾರ್ಯವಾಗಿ ಒಂದು ಬಿಲ್ಡಿಂಗ್ ಅನ್ನ ಒಂದು 2 ತಿಂಗಳಲ್ಲಿ ಕಟ್ಟಬೇಕಾಯ್ತು. ಈಗ ನಮ್ಗೆಲ್ಲ ಪ್ಲಾಸ್ಟರ್ ಮಾಡು ಇದು ಮಾಡು ಅಂತ ಕೂತ್ಕೊಂಡು ನಮ್ಮ ಹತ್ರ ಅಷ್ಟು ಬೇಗ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ರೆಡಿ ಬ್ಲಾಕ್ಸ್ ತಂದು 2 ತಿಂಗಳಲ್ಲಿ ಕಟ್ಟಬೇಕಾಯ್ತು.
ಆಗ ನಾನು ಒಂದು ಸ್ವಲ್ಪ ಫೇಸ್ಬುಕ್ ಮೂಲಕ ನನ್ನ ಕೆಲವಷ್ಟು ಫ್ರೆಂಡ್ಸಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡಿದೆ, ನೀವು ಹೇಗೆ ರಾಮ ಮಂದಿರಕ್ಕೆ ಒಂದೊಂದು ಇಟ್ಟಿಗೆ ಕೊಟ್ಟರು ಹಾಗೆ ನನಗೆ ಒಂದೊಂದು ಫಿನಿಶ್ ಬ್ಲಾಕ್ ಕೊಡಿ, ನನಗಿದಿಷ್ಟು ಹಿಂಗೆ ಅರ್ಜೆಂಟಾಗಿ ಸ್ವಲ್ಪ ಪ್ರಮಾಣದಲ್ಲಿ ಬಂತು. ಅದನ್ನು ನಾನು ಸ್ವಲ್ಪ ಪ್ರಮಾಣದಲ್ಲಿ ಬಂತು ಅಂತ ನಿಲ್ಲಿಸಲಿಲ್ಲ, ನಾವು ಮಾಡೋದನ್ನ ನಾವು ಮಾಡಿದ್ವಿ. ಆ ಟೈಮಲ್ಲಿ ನಮ್ಮ ತಂದೆ ಅವ್ರ ಮನೆಯಿಂದ ಅವರು ತೆಗೆಸಿಟ್ಟಿರೋ ಹಂಚಿತ್ತು, ಆ ಹಂಚೆಲ್ಲ ಕಳಿಸ್ಕೊಟ್ರು. ನನ್ನ ಆಶ್ರಮಕ್ಕೆ ಪೂರ್ತಿ ಅದರದ್ದು ಹೊದಿಕೆ ಆಯಿತು. ಅಂದರೆ ಹಾಗೆ ಯಾವುದೋ ಒಂದು ಆಗಿ ಒಟ್ಟು ಆ ಟೈಮಲ್ಲಿ ನನಗೊಂದು 14 ರೂಮ್ಸ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಟಾಯ್ಲೆಟ್ ರೆಡಿ ಆಯಿತು. ಅಂದರೆ ಬಂದವ್ರನ್ನ ನಾವು ಎಲ್ಲಿ ಮಲಗಿಸೋದು ಅನ್ನೋದು, ನನ್ನ ಹತ್ರ ಅಷ್ಟು ದೊಡ್ಡ ಪಾತ್ರೆ ಇರಲಿಲ್ಲ. ಪಾತ್ರೆ ಎಲ್ಲ ಅವಾಗ ಎಸೆನ್ಷಿಯಲ್ ಐಟಮ್ ಅಲ್ಲಿ ಬರ್ತಾ ಇರಲಿಲ್ಲ, ಅಂಗಡಿಗಳು ಓಪನ್ ಇರ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ಯಾವುದೋ ಒಂದು ದಾನಿ ನಂಗೆ ಪಾತ್ರೆ ತಂದು ಕೊಟ್ಟರು. ಆ ಟೈಮಲ್ಲಿ ಅವರೇ ದೇವರು, ನಮಗೆ ಡೈರೆಕ್ಟ್ ಆಗಿ ಬರ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಹೌದು, ಇನ್ಫೋಸಿಸ್ ಇಂದ ಕೆಲವಷ್ಟು ಅವಾಗ ಸಾಮಾನುಗಳು, ಕಿರಾಣಿ ಸಾಮಾನುಗಳದ್ದು ಒಂದು ಕಿಟ್ ಅದು ಬಂತು. ಆಮೇಲೆ ಅಲ್ಲಿ ನಮ್ಮ ಲೋಕಲ್ ಕೆಲವಷ್ಟು ರಾಜಕಾರಣಿಗಳು ನಮಗೆ ಕೆಲವಷ್ಟು ಕಿಟ್ಟನ್ನು ನಮಗೆ ಕಳಿಸ್ಕೊಟ್ರು. ಅಂದರೆ ಅದರಿಂದೆಲ್ಲ ನನಗೆ ಆ ಸಮಯದಲ್ಲಿ ತುಂಬ ಸಹಾಯ ಅಗತ್ಯ ಕೂಡ ಇತ್ತು. ಅಷ್ಟು ಬಿಟ್ಟರೆ ನಾವು ಹಿಂಗೆ ಹೊರಗಡೆಗೆ ರಿಸಿಪ್ಟ್ ಬುಕ್ ತೊಗೊಂಡು ನಾನು ಈ ಕೆಲಸ ಮಾಡ್ತಾ ಇದ್ದೇನೆ ನನಗೆ ಹಣ ಕೊಡಿ ಅಂತ ನಾವು ಇನ್ನೂವರೆಗೂ ಹೋಗಿದ್ದಾಗಲೇ ಇಲ್ಲ. ಹಾಗಂತ ನನ್ನ ಆಶ್ರಮಕ್ಕೆ ಯಾವುದೋ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬಂದು ಬಿದ್ದಿಲ್ಲ, ನಡೀತಾ ಇದೆ. ನಾನು ಮಾಡಿದ ಸಂಕಲ್ಪ ಏನಿತ್ತೋ ಆ ಪ್ರಕಾರವಾಗಿ ಹೋಗ್ತಾ ಇದೆ. ಒಂದು ಸಣ್ಣ ಗುಡಿಸಲಿನಂಥ ಒಂದು ಹರಕು ಮುರುಕು ಗುಡಿಸಲಿನಂಥ ಒಂದು ಜಾಗಕ್ಕೆ ನಾವು ಸಿರ್ಸಿಯಲ್ಲಿ ಹೋಗಿದ್ದಿದ್ದು. ಇವತ್ತು 30 ರೂಮ್ಗಳನ್ನು, ಅಟ್ಯಾಚ್ಡ್ ಬಾತ್ರೂಮ್ ಇರೋ 30 ರೂಮ್ಗಳನ್ನು ಮಾಡಿ ಅವರಿಗೆ ಒಂದು ಸ್ವಲ್ಪ ನಾನು ವ್ಯವಸ್ಥೆ ಮಾಡಲಿಕ್ಕೆ ಸಹಾಯ ಆಯಿತು. ಆದರೆ ನಂದು ಮತ್ತೆ ಇನ್ನೊಂದು ಏನಂದರೆ, ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಸ್ವಭಾವ ಇರ್ತದೆ ಸರ್. ನಾವು ಗಂಡನಿಗೆ 1000 ರೂಪಾಯಿ ಸಂಬಳ ಕೊಟ್ಟರು ನಾವು ಅದರಲ್ಲೇ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ. ಮನೆಗೆ ತಂದು ಕೊಟ್ಟರೆ ಅಥವಾ ಒಂದು 10,000 ರೂಪಾಯಿ ಕೊಟ್ಟರೆ ನಾವು ಅದರಲ್ಲೇ ನೀಟಾಗಿ ಮಾಡ್ಕೊಂಡು ಹೋಗಿ ಅದರಲ್ಲೇ ಒಂದು ಸ್ವಲ್ಪ ಉಳಿಸ್ತೀವಿ. ಅದು ಹೆಣ್ಣು ಮಕ್ಕಳ ಸ್ವಭಾವ. ಅದನ್ನು ನಾನು ಇಲ್ಲಿ ಉಪಯೋಗಿಸ್ಕೊಂಡೆ. ನನಗೆ MBA ನಾನು ಫೈನಾನ್ಸ್ ಮಾಡಿದ್ದಕ್ಕಿಂತ ನನಗೆ ಈ ಒಂದು ಸ್ವಭಾವದಿಂದ, ಈ ಸಾಸಿವೆ ಡಬ್ಬಿ ಮ್ಯಾನೇಜ್ಮೆಂಟ್ ಅಂತೀವಲ್ಲ ನಾವು, ಅದರಲ್ಲಿ ನಾನು ಉಳಿಸ್ಕೊಂಡು, ಅಂದರೆ ನಾವೀಗೇನು ಸಂಬಳಕ್ಕೆ ಅಂತ ಏನು ಕೊಡ್ತೀವಲ್ಲ ಅದನ್ನು ಉಳಿಸಿದೆ. ನಾನೇ ಸ್ವಂತ ಕೆಲಸ ಮಾಡಿದೆ. ಓನರು, ಕ್ಲೀನರು, ಕುಕ್ಕು, ಕ್ಲರ್ಕು, ಮ್ಯಾನೇಜರು, ವಾಚ್ಮೆನ್ನು. ನೀವು ಯಾರೋ ಒಬ್ಬರು ಬಂದ್ರಿ ಅಂದರೆ ನಾನು ಲಾಕ್ ತೆಗೆಯೋಕ್ಕೆ ನಾನೇ ಹೋಗ್ತಾ ಇದ್ದೆ ಸ್ವತಃ. ಅಂದರೆ ಅಷ್ಟು ಒಂದು ಕೆಲಸ ನಾನು ಒಬ್ಬಳೇ ಮಾಡಿಕೊಂಡು, ನಾನು ಆ ದುಡ್ಡು ಉಳಿಸ್ಕೊಂಡು, ಸಂಬಳಕ್ಕೆ ಕೊಡೋ ದುಡ್ಡು ಉಳಿಸ್ಕೊಂಡು ಅಲ್ಲಿ ಡೆವಲಪ್ಮೆಂಟ್ ಕೆಲಸ ಮಾಡಿಸಿದೆ. ಅದು ಇನ್ನೂ ಖುಷಿ ನನಗೆ. ನಾವು ಕಷ್ಟಪಟ್ಟು ಮಾಡಿದ್ದಿರುತ್ತಲ್ಲ ಸರ್, ಅದರದ್ದು ಖುಷಿ ಬೇರೆನೆ. ನಿಮಗೆ ಸಾಹಿತ್ಯದ ಹಿನ್ನೆಲೆ ಸಹ ಇದೆ. ನೀವು ಆ ದಿನ ವಿಶ್ವೇಶ್ವರ ಭಟ್ ಅವರ ವಿಶ್ವಕರ್ಣಿಯ ಇದರೊಳಗೆ ಮಾತಾಡ್ತಾ ಇರುವಾಗ ಕನಕದಾಸರ ವಿಚಾರಗಳನ್ನೆಲ್ಲ ಹಂಚಿದರೆ, ಈ ಥರ ನೀವು ಸಾಹಿತ್ಯದ ಹಿನ್ನೆಲೆಯಿಂದ ಬಂದದ್ದರಿಂದ ಅವರಿಗೆ ಅವ್ರು ಕೂಡ ಮಾತಾಡುವಾಗ ಕೌನ್ಸಿಲಿಂಗ್ ಥರ ಮಾಡ್ತಾ ಇದ್ರೆ, ಕಿರಿಕಿರಿ ಮಾಡ್ತಾರೆ ಹಿರಿಯರು ನಿಮ್ಗೆ, ಅದರಿಂದ ಆ ಥರ ಅವರಿಗೆ ಅದು ಉಪಯೋಗ ಸಹಾಯ ಆಗ್ತದೆ ಸರ್. ಅಂದರೆ ಅವರಿಗೆ ಸಾಂತ್ವನದ ಕೆಲವಷ್ಟು ಮಾತುಗಳನ್ನು, ಕೌನ್ಸಿಲಿಂಗು ನನಗೆ ಅಲ್ಲಿ ಇರೋರಿಗೆ ಮಾಡೋದಕ್ಕಿಂತ ಅವ್ರನ್ನ ಬಿಡೋರಿಗೆ ಮಾಡೋದು ನನಗೆ ಬಹಳ ಒಂದು ಇಷ್ಟದ ಕೆಲಸ. ಯಾಕೆ ಅಂದರೆ ತಂದೆ ತಾಯಿಗಳನ್ನ ನಾವು ದುಡ್ಡು ಕೊಡ್ತೀವಿ ಮೇಡಮ್ ಇಟ್ಕೊಳ್ಳಿ ಅಂತ ಬರ್ತಾರೆ, ಮನೆಯಲ್ಲಿ ಕಿರಿಕಿರಿ ಮಾಡ್ತಾರೆ, ಇಟ್ಕೊಳ್ಳಿ ಅಂತ ಬರ್ತಾರೆ. ಅವರಿಗೆ ಯಾಕೆ ನಿಮ್ಮ ತಂದೆ ತಾಯಿಗಳನ್ನ ನೀವೇ ನೋಡ್ಕೋಬೇಕು ಅಂತ ಕೌನ್ಸಿಲಿಂಗ್ ಮಾಡಿ ನಾನು ಇಲ್ಲಿ ತನಕ ಸುಮಾರು ಒಂದು 200 ಕುಟುಂಬದಲ್ಲಿ ಅವರವ್ರ ಪಾಲಕರನ್ನ ಅವ್ರು ನೋಡ್ಕೊಳ್ಳೋ ಮಾಡಿದೆ. ಅದು ಖುಷಿ ನನಗೆ. ಈ ವಿಷಯದಲ್ಲಿ ಮಾತ್ರ ನನಗೆ ಹೆಮ್ಮೆ ಇದೆ. ಇಲ್ಲ ಅಂದ್ರೆ ಅವ್ರು ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ಹೋಗ್ತಿದ್ರು, ನನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಅಂದ್ರು ಅದೊಂದು ಬಿಸ್ನೆಸ್ ಮೇಡಮ್, ದೊಡ್ಡ ಬಿಸ್ನೆಸ್. ಹಾಗಾಗಿ ಅವ್ರು ಯಾರೋ ಒಬ್ರು ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರ್ಕೊಳ್ತಾ ಇದ್ರು. ಆದ್ರೆ ನಾನು ಯಾಕೆ ನೀವು ಅವ್ರ ಸೇವೆಯನ್ನ ನೀವೇ ಮಾಡಬೇಕು, ಅದು ಯಾಕೆ ಮಾಡಿದ್ದಾರೆ. ಅದ್ರಲ್ಲಿ ಬಹಳಷ್ಟು ಜನ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಮಾಡಿದ್ದಾರೆ. ಕೆಲವಷ್ಟು ಜನ ಅಯ್ಯೋ ಅವಳು ದುಡ್ಡು ಕೊಟ್ಟರು ಇಟ್ಕೊಳ್ಳೋದಿಲ್ಲ ಅಂತಾಳೆ, ಅಹಂಕಾರಿ ಅಂತ ನನ್ನ ಬಗ್ಗೆನೇ ಅಪಪ್ರಚಾರ ಮಾಡಿದ್ರು. ಅದ್ರ ಬಗ್ಗೆ ಎಲ್ಲ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ. ನಾನು ಮಾಡಿದ್ದು ಅಂದ್ರೆ ಯಾಕೆ ಅನ್ನೋದು ನನಗೆ ಗೊತ್ತಿದೆ. ಇಲ್ಲಿ ಬಂದ್ರೆ ಈ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಬಂದು ಹಾಕಿದ್ರು ಅಂತಂದ್ರೆ ಅವ್ರು ನನಗೆ ಸುಪಾರಿ ಕೊಟ್ಟಂಗೆ, ಇವ್ರನ್ನ ಕೊಂದು ಹಾಕಿ ನೀವು ಅಂತ. ಯಾಕೆ ಅಂದ್ರೆ ಯಾರು ಇಲ್ಲದೆ ಇದ್ದವರು ಆರಾಮಿರ್ತಾರೆ ನಮ್ಮಲ್ಲಿ ಬಂದಾಗ. ಆದ್ರೆ ಈ ಮಕ್ಕಳಿದ್ದು ಇಲ್ಲಿಗೆ ಬಂದವರು ಮಾನಸಿಕವಾಗಿ ಅಯ್ಯೋ ನನಗೆಲ್ಲಾರು ಇದ್ದಾರೆ, ನನ್ನನ್ನ ತಂದು ಇಲ್ಲಿ ಹಾಕ್ಬಿಟ್ರು ಅಂತ ಹೇಳಿ ಕೊರಗಿ 1 ತಿಂಗಳಲ್ಲಿ ಹಾಸಿಗೆ ಹಿಡಿದು ಮುಂದಿನ ತಿಂಗಳು ಅವ್ರು ಹೋಗ್ಬಿಡ್ತಾರೆ. ಅವ್ರಿಗೆ ಏನು ಮಾಡ್ಬೇಕಂತಿಲ್ಲ, ಅದೊಂಥರ ನೋಡೋಕ್ಕೆ ನ್ಯಾಚುರಲ್ ಡೆತ್, ಅದರದ್ದು ಕೊಲೆ. ಅಂದ್ರೆ ಇದರಲ್ಲಿ ನಾನು ಭಾಗವಹಿಸೋದಿಲ್ಲ. ಆ ಕೊಲೆಯನ್ನ ನೀವು ಹೇಗೆ ಮಾಡ್ತೀರಾ ಅಂತ ನಾನು ಮಕ್ಕಳಿಗೆ ಹೇಳ್ತಾ ಇದ್ದೆ. ಅಂದ್ರೆ ಸಾಮಧಾನ ದಂಡ ಭೇದ ಎಲ್ಲಾ ತರದ್ದನ್ನು ನಾನು ಅವರಿಗೆ ಹೇಳಿ, ಬಟ್ ಅವ್ರ ಪೇರೆಂಟ್ಸನ್ನ ಅವ್ರು ನೋಡ್ಕೋಬೇಕು. ಆ ಥರ ಒಂದು ಕೌನ್ಸಿಲಿಂಗ್ ಮಾಡೋದಕ್ಕೆ ನನಗೆ ಸಹಾಯ ಆಗಿದೆ.
ನನ್ನ ಓದು ಕೂಡ ನನಗೆ ಅದಕ್ಕೆ ಸಹಾಯ ಆಗಿದೆ. ಮತ್ತು ನಾವು ಎಷ್ಟೋ ಊರುಗಳನ್ನ ತಿರುಗಿದೀವಿ ನಮ್ಮನೆಯವರ ನೌಕರಿ ಸಲುವಾಗಿ. ಅದರಲ್ಲಿ ಬೇರೆ ಬೇರೆ ಅನುಭವ ಕೂಡ ನನಗೆ ಇದರಲ್ಲಿ ಇದು ಸಹ ಅನುಭವ. ಒಬ್ಬಳು ಮಹಿಳೆಯಾಗಿ ಈ ಸುತ್ತಮುತ್ತಲಿನ ಇದೆಲ್ಲ ನೋಡಿದಾಗ ನಿಮಗೆ ಈಗ ಹೇಗೆ ಅನಿಸ್ತಾ ಇದೆ? ನಾನು ಹಿಡಿದ ದಾರಿ ಸರಿಯಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ತೃಪ್ತಿ ಅನ್ನೋದು ಆ ಥರದ ಒಂದು ಕ್ಷಣಕ್ಕೂ ಕೂಡ ನಾನು ಯಾಕಾದ್ರೂ ಈ ಕೆಲಸ ಮಾಡಿದ್ದೇನೆ ಅನ್ನೋ ಒಂದು ಭಾವನೆ ನನ್ನ ಮನಸ್ಸಲ್ಲಿ ಪರಮಾತ್ಮ ಈಗ 15 ವರ್ಷದಲ್ಲಿ ಹಾಕಿಲ್ಲ, ಒಂದು ನಿಮಿಷಕ್ಕೂ ಕೂಡ. ಅಂದರೆ ಈ ನಾನು ಆ ಥರ ಕೊರಗದೆ ಅಂದರೆ ನನಗೆ ಅನಿಸ್ತಾ ಇರ್ತದೆ, ನಾನು ಈಗ 15 ವರ್ಷದಿಂದ ಏನಾದ್ರು ಒಂದು ಮಾಡಿದ್ದಿದ್ರೆ ಅದನ್ನೆಲ್ಲ ನಾನು ಪೊಲ್ಯೂಟ್ ಮಾಡ್ದಂಗೆ ಆಗ್ಬಿಡ್ತದೆ ಅಂತ. ಈಗ ನಮ್ಮಲ್ಲಿ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆಯೋದು ಅಂತ ಒಂದು ಮಾತು ಹೇಳ್ತಾರೆ, ಎಲ್ಲ ವ್ಯರ್ಥ ಆಗ್ಬಿಡ್ತದೆ. ಹಾಗಾಗಿ ಆ ಥರ ಭಾವನೆ ಯಾವತ್ತೂ ಬಂದಿಲ್ಲ. ಈಗ ನನ್ನ ಕೆಲವಷ್ಟು ಸ್ವಾರ್ಥನೇ ಅವ್ರ ವಿಷಯದಲ್ಲಿ. ಅಂದರೆ ಅವ್ರಿಗೆ ಇನ್ನೂ ಹೆಚ್ಚಿಂದ ಏನು ಕೊಡ್ಬೋದು, ಅವ್ರಿಗೆ ಇನ್ನೂ ಹೆಚ್ಚಿಂದ ಏನು ಕೊಡ್ಬೋದು, ಅವ್ರನ್ನ ಇನ್ನೂ ಯಾವ ಥರ ಸಮಾಧಾನವಾಗಿ ಇಡ್ಬೋದು. ಈಗ ನಿಮ್ಗೆ ಎಕ್ಸಾಂಪಲ್ ಹೇಳಬೇಕಂದ್ರೆ, ನನ್ನ ಆಶ್ರಮದಲ್ಲಿ ನಾನು ಎಲ್ಲ ಕಡೆ ಸ್ಪೀಕರ್ಸ್ ಹಾಕಿ ಅವರಿಗೆ ಕೊಳಲು ವಾದನ, ಅವ್ರ ಮನಸ್ಸು ಶಾಂತ ಮಾಡೋದು, ಥೆರಪಿ. ಅದಕ್ಕೆ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ನಾವು ಅದನ್ನೆಲ್ಲ ಅಲ್ಲಿ ಹಾಕ್ತೀವಿ. ಅವ್ರ ಮನಸ್ಸು ಶಾಂತವಾಗಿ, ಅಂದ್ರೆ ಆ ವೈಬ್ಸ್ ಅನ್ನ ಅಲ್ಲಿರೋದು ನೆಗೆಟಿವ್ ವೈಬ್ಸ್. ಯಾಕಂದ್ರೆ ಯಾರೋ ಖುಷಿಯಿಂದ ಯಾರೋ ಪುಕ್ಕಟೆ ಊಟ ಹಾಕ್ತಾರೆ ಅಂತ ಬರೋದಿಲ್ಲ ಸರ್. ಬಂದರೂ ಸಮಾಧಾನವಾಗಿ ಇರೋದಿಲ್ಲ ಯಾವುದೇ ಮನುಷ್ಯಂಗಾಗ್ಲಿ. ನಾನು ಮನೇಲಿ ಅಂಬಲಿ ಕುಡ್ಕೊಂಡಿದ್ರು ಸರಿ, ಒಂದು ಗುಡಿಸ್ಲಲ್ಲಿದ್ರು ಸರಿ, ಅದು ತನ್ನ ಮನೆ, ತಾನು ಹುಟ್ಟು ಬೆಳೆದ ಜಾಗ ಅನ್ನೋದೊಂದು ಇರ್ತದೆ. ಇಲ್ಲಿ ನನ್ನ ಹತ್ರ ಬರುವಾಗ ಅವ್ರ ಅನಿವಾರ್ಯತೆಯಿಂದ ಬಂದಿರಬಹುದು ಬಿಟ್ರೆ ಅವರಿಗೆ ಖುಷಿಯಿಂದ ಅವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಾತಾವರಣವನ್ನ ನಾನು ಸರಿಯಾಗಿ ಮಾಡಬೇಕಂದ್ರೆ ಈ ಸಂಗೀತ ಥೆರಪಿ ಅಂತದೆಲ್ಲ ನಾನು ಬಳಸ್ಕೊಂಡಿದ್ದೇನೆ. ಅಲ್ಲಿ ಪುಸ್ತಕಗಳನ್ನು ಕೂಡ ಇಟ್ಟಿದ್ದೇನೆ. ಅವ್ರಿಗೆ ಅವರು ಸಂವಾದದಲ್ಲೆಲ್ಲ ಪಾಲ್ಗೊಳ್ತಾರೆ, ಕೆಲವರಾದ್ರೂ ಏನಾದ್ರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಾರೆ. ಮನಸ್ಥಿತಿಯಲ್ಲಿರೋರು ತುಂಬಾ ಕಡಿಮೆ ಇದ್ದಾರೆ. ಅಷ್ಟು ಏನಾದ್ರೂ ಅವ್ರು ಗಟ್ಟಿ ಇದ್ರು ಅಂದ್ರೆ ಅವ್ರ ಹತ್ರ ಒಂದ್ ಸ್ವಲ್ಪ ಕೆಲಸ ಮಾಡಿಸ್ಕೊಂಡು ಯಾರೋ ತಮ್ಮನೆಲ್ಲ ಇಟ್ಕೊಳ್ತಾರೆ. ಏನೂ ಆಗೋದಿಲ್ಲ ಅಂದಾಗ ಪೂರ್ತಿ ಹಿಂಡಿ ಒಣಗಾಕಕ್ಕೆ ನಮ್ಮ ಹತ್ರ ತಂದು ಬಿಡ್ತಾರೆ ಅಷ್ಟೇ. ಅವ್ರನ್ನ ನಾನು ಮತ್ತೆ ಪುನರುಜ್ಜೀವನ ಮಾಡಿಸ್ಕೋಬೇಕು ಅಂತಂದ್ರೆ ಅದೇ ನನ್ನ ಮುಂದಿರೋ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಹೊಸ ಒಂದು ಅಡ್ಮಿಷನ್ ಆಯ್ತು ಅಂದ್ರೆ ನಾನೊಂದು 4 ದಿವಸ ನಾನು ಫುಲ್ ಡಲ್ ಆಗ್ಬಿಡ್ತೇನೆ ಒಂಥರ. ಅಂದ್ರೆ ಮತ್ತೊಂದು ನನ್ನ ಜೀವ ಅನಾಥ ಆಯ್ತಲ್ಲಪ್ಪ ಅನ್ನೋ ಒಂದು ಭಾವನೆ ಬರುತ್ತೆ. ಅವ್ರನ್ನ ಹೆಂಗ್ ಸರಿ ಮಾಡೋದು, ಇದೆಲ್ಲ ನನ್ನ ಮುಂದಿರೋ ಚಾಲೆಂಜಸ್. ನಾವು ಮದರ್ ತೆರೇಸಾ ಅವರಿವರ ಕಥೆಗಳನ್ನೆಲ್ಲ ಓದಿದ್ದೇವೆ, ನಾವು ಅವ್ರನ್ನ ನೋಡಿಲ್ಲ. ಆದ್ರೆ ನಿಮ್ಮನ್ನು ನೋಡಿದಾಗ ಆ ಹಿರಿಯ ಚೇತನಗಳನ್ನ ಬಹಳ ದೊಡ್ಡ 4 ಮಂದಿಗೆ ಗೊತ್ತಾಗ್ಬೇಕು. ಇಂತಹ ಮಹಿಳೆ ಮನಸ್ಸು ಮಾಡಿದರೆ ಮಹಿಳೆ ಏನು ಮಾಡಬಹುದು ಅನ್ನೋದಕ್ಕೆ ಲತಿಕಾ ಮೇಡಮ್ ಅವರು ಮಾದರಿ. ಹೊಸ ಯೋಜನೆಗಳೇನಾದ್ರೂ ಇದೆಯಾ ಮೇಡಮ್? ಹೊಸ ಯೋಜನೆಗಳು ಅಂದ್ರೆ ಸರ್, ಈಗ ನಮ್ಮನೆಯವರು ಇನ್ನೊಂದು ವರ್ಷದಲ್ಲಿ ರಿಟೈರ್ ಆಗ್ತಾ ಇದ್ದಾರೆ. ಅವ್ರ ನಿವೃತ್ತಿ ನಂತರ ನನ್ನ ಒಂದು ಇನ್ಕಮ್ ಸೋರ್ಸ್ ಮೇನ್ ಆಗಿ ಏನಿದೆ ಆಶ್ರಮ ನಡೆಸೋದಕ್ಕೆ ಅದು ಬಂದಾಗ್ಬಿಡ್ತಾ ಇದೆ. ಅದ್ರ ಸಲುವಾಗಿ ನಾವು ಈಗ ಶಾಂತಿವನ ಅಂತ ಹೇಳಿ ಒಂದು ರಿಟೈರ್ಮೆಂಟ್ ಹೋಮ್, ಈಗ ಸೀನಿಯರ್ ಲಿವಿಂಗ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ. ಅದನ್ನ ನಾವು ಶುರು ಮಾಡ್ತಾ ಇದ್ದೇವೆ. ಒಂದು 13 ಕೋಣೆಗಳ ಒಂದು ರೆಸಾರ್ಟ್ ತರದ್ದು ಒಂದು ಕಲ್ಪನೆ ಇದೆ. ಅದನ್ನ ಮಾಡಿದ್ದೇವೆ. ಅದೇ ನಮ್ಮ ಸುಯೋಗಾಶ್ರಯದ ಹಿಂದ್ಗಡೆನೆ ಅದನ್ನ ಮಾಡಿದ್ದೇವೆ. ಅಂದ್ರೆ ಅಲ್ಲಿ ಇರೋರು ನಮ್ಮ ಸುಯೋಗಾಶ್ರಯದಲ್ಲಿ ಇರುವಂತಹ ಅನಾಥರನ್ನ ಮುಂದೆ ಸಾಕಬೇಕು. ಹಾಗೆ ಅದನ್ನ ಅಂದ್ರೆ ನನ್ಗೆ ಎಲ್ಲರೂ ಬಂದವರು ಒಂದು ಪ್ರಶ್ನೆ ಕೇಳೋದು ನನ್ನ ಹತ್ರ, ನಿಮ್ ನಂತರ ಆಶ್ರಮ ಹೇಗ್ ನಡೆಯುತ್ತೆ ಅಂತ. ಯಾವಾಗ್ಲೂ ಒಂದ್ ಸಂಸ್ಥೆ ಹೇಗಿರ್ತದೆ ಸರ್, ಅದ್ರ ಫೌಂಡರ್ ಇರೋ ತನಕ ಅದಿರ್ತದೆ. ಅದ್ರ ನಂತರ ಸಾಮಾನ್ಯವಾಗಿ ಸಂಸ್ಥೆಗಳು ಅದು ಕುಸಿದು ಹೋಗ್ಬಿಡ್ತದೆ. ನನಗೆ ಈ ಒಂದು ಇಷ್ಟು ವರ್ಷ ಮಾಡಿದ್ದು ಒಂದು ತಪಸ್ಸು, ಅದು ನಮ್ಮ ಎಲ್ಲರದು, ನಮ್ಮ ಕುಟುಂಬದ್ದು, ಹಿತೈಷಿಗಳದ್ದು ಎಲ್ಲರದು, ಅದು ವ್ಯರ್ಥವಾಗಿ ಹೋಗಬಾರ್ದು ಅಂತಂದ್ರೆ ಇಂಥವರಿಗೆ ಮುಂದೆ ಇನ್ನೂ ಜಾಸ್ತಿ ಜನರಿಗೆ ಆಶ್ರಯ ಕೊಡ್ತಾ ಹೋಗ್ಬೇಕು. ಹಾಗಾಗಿ ನಾವೇನು ಮಾಡಿದ್ವಿ ಅಂತಂದರೆ ಶಾಂತಿವನ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಮನೆಯಲ್ಲೇ ನಾವು ಕೂತ್ಕೊಂಡು ಒಂದು ಚರ್ಚೆ ಮಾಡಿ ನಾವು ಇದನ್ನು ಶುರು ಮಾಡ್ತಾ ಇದ್ದೀವಿ. ಅಲ್ಲಿ ರಿಟೈರ್ ಆದವರು, ಹಣ ಕೊಡೋಕ್ಕೆ ಶಕ್ತಿ ಇರೋರು, ಅಲ್ಲೂ ನಾವು ಜಾಸ್ತಿ ಯಾವ ಥರದವ್ರನ್ನ ಇಟ್ಕೊಳ್ತಾ ಇದ್ದೀವಿ ಅಂತಂದರೆ ಮಕ್ಕಳಿಲ್ಲದೆ ಇದ್ದವರು, ನಿಜವಾದ ಅವಶ್ಯಕತೆ ಇರೋರು ಬರಲಿ, ಅಂಥವ್ರು ಬಂದು ಅವರು ಕೊಟ್ಟಂಥ ಒಂದು ಹಣದಿಂದ ಈ ಕಡೆ ಇದ್ದವ್ರನ್ನ ನಾವು ನೋಡ್ಕೋಬೇಕು. ಆಗ ಏನಾಗ್ತದೆ ಅಂತಂದ್ರೆ ಮುಂದೆ ನಡೀತದೆ. ಮುಂದೆ ಅನಾಥರು ಬಂದ್ರೆ ನಾನು ವಾಪಸ್ ಕಳಿಸ್ಬೇಕಾಗಿಲ್ಲ, ಅವ್ರನ್ನ ನಾನು ಸೇರಿಸ್ಕೊಳ್ಬಹುದು. ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ದೂರದೃಷ್ಟಿಯ ಯಾವುದೇ ಕೆಲಸ ಇರಬಹುದು, ದೂರದೃಷ್ಟಿಯಿಂದಲೇ ಮಾಡಬೇಕಾಗುತ್ತೆ. ಅದನ್ನ ನಾವೀಗ ಶುರು ಮಾಡ್ತಾ ಇದ್ದೇವೆ. ಇನ್ನು ಈ ಮೇ 15ರಿಂದ ಶುರು ಆಗ್ತಾ ಇದೆ. ಎಲ್ಲ ಬಗೆಯ ಶುಭಗಳಿರಲಿ. ಮುಂಬೈ ವಿಶ್ವವಿದ್ಯಾಲಯಕ್ಕೆ ಬಂದು ತಮ್ಮ ವಿಚಾರಗಳನ್ನ ಹಂಚಿಕೊಂಡು ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಪ್ರಶ್ನೆ ಮಾಡುವಾಗ ಬದುಕಿಗೆ, ಸಮಾಜಕ್ಕೆ, ನಾಡಿಗೆ ಏನು ಕೊಡಬಹುದು, ನಾವೇನು ಕೊಟ್ಟಿದ್ದೇವೆ
ಆತ್ಮಾವಲೋಕನ ಎಲ್ಲರೂ ಮಾಡಿಕೊಳ್ಬೇಕು. ಮನುಕುಲದ ಒಂದು ಉಳಿವಿಗೆ ನಾವೆಲ್ಲರೂ ಮಾಡಬೇಕಾದಂತಹ ಒಂದು ನಾಡನ್ನು ಕಟ್ಟುವ, ಸಮಾಜವನ್ನು ಕಟ್ಟುವ ಕೆಲಸ ಇದೆ. ಬಹುಶಃ ಇದು ನಿರಂತರವಾಗಿ ನಡೀಲಿ. ಎಲ್ಲ ಬಗೆಯ ಶುಭಗಳಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಎನ್ನುವಂತಹ ಮಾತನ್ನು ಹೇಳ್ತಾ ಇಷ್ಟು ಹೊತ್ತು ನಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಂಡು ಅಂಕಣಗಳನ್ನು ಬರೀತಾರೆ, ಬಹಳ ಸುವೇಗಾಶ್ರಯದ ಕಥೆಗಳನ್ನು ಬರೀತಾರೆ. ಲೇಖನದ ಮಾಲೆ ನಿರಂತರವಾಗಿ ಬರಲಿ, ಪುಸ್ತಕವಾಗಿ ಬರಲಿ, ನಾರಿಗೆ ಗೊತ್ತಾಗಲಿ ನಿಮ್ಮ ಸಾಧನೆ ಅನ್ನೋ ಮಾತನ್ನು ಹೇಳ್ತಾ ನಮಗೆ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ವಂದನೆಗಳು. ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ವಿಭಾಗದ ಹೆಮ್ಮೆಯ ವಿದ್ಯಾರ್ಥಿ ಹೋದು ಪ್ರಾಧ್ಯಾಪಕರಾಗಿ ಪಾಠ ಪ್ರವಚನದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸಹಾಯವನ್ನು ಮಾಡ್ತಾ ಇರುವಂತಹ ಕೃಷ್ಣ ಸಾರಥ್ಯ ಅಂತ ನಮ್ಮಲ್ಲಿದೆ. ಆ ಕೃಷ್ಣ ಸಾರಥ್ಯವನ್ನು ಮಾಡ್ತಾ ಇರುವಂತಹ ಕಲಾ ಮೇಡಮ್ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾರೆ. ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ, ಅವರಿಗೆ ವಂದನೆಗಳು. ಎಲ್ಲರಿಗೆ ವಂದನೆ ಅಂತ ಈ ಸಂವಾದವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದ ಸರ್.